ಚರ್ಚು ಅಂದ್ಮೇಲೆ ಫಾದರ್ ಇರ್ಬೇಕು, ಚರ್ಚ್ ಅಂದ್ಮೇಲೆ ನಮ್ ಸಂಘ ಇರ್ಲೇಬೇಕು. ರಾಜ ಹುಲಿ ಗೆದ್ದಿತ್ತು, ಆದ್ರೂ ಇವ್ರಿಗೆ ಇನ್ನೂ ಭಯ. ಅಧ್ಯಕ್ಷ ಮಾಡ್ತಾವ್ರೆ, ಕೆಲಸದಿಂದ ತೆಗೆದ್ಬಿಟ್ರಲ್ಲಪ್ಪ, ಹೆಂಗೆ ನನಗೆ ಜೀವನ, ಹೆಂಗೋ ತಿಂಗಳು ಸಂಬಳ ಬತ್ತಿತ್ತು ನಮ್ಗೆ. ಅವ್ನು ಭಯ ಆಯ್ತು ಅವನಿಗೆ, ಪಾಪ ಹಿಂಗೆಲ್ಲ ನನಗೂ ಹೇಳ್ಕೊಂಡ್ರು, ಏನ್ ಗೆಳೆಯ ಹಿಂಗಾಗೋಯ್ತು, ಏನ್ ಮಾಡೋದು, ನಾವೆಲ್ಲ ಗೆಳೆಯ ಅಂತ ಮಾತಾಡೋದು. ಅದಾದ್ಮೇಲೆ ಅಧ್ಯಕ್ಷ ಇಟ್ಟಾಯ್ತು, ಅವರು ಬೇರೆ ಲೆವೆಲ್ಗೆ ಹೊರಟೋರು. ನನಗೆ ಏನು ಉಳಿಸ್ಲಿಲ್ಲ ಸರ್ ದುಡ್ಡು, ಹಂಗಂತ ನಾನೇನೋ ಕುಡ್ದು ಹಾಳು ಮಾಡಲಿಲ್ಲ, ಜೂಜಾಡ್ ಹಾಳು ಮಾಡಲಿಲ್ಲ, ನಾನು ಕುಡಿಯೋದೇ ಇಲ್ಲ. ಆ್ಯಕ್ಚುಲಿ ಕುಡಿದ್ರು ಎಲ್ಲೋ 15 ದಿನ 20 ದಿನ ಇಷ್ಟೇ. ನಾನು ದುಡ್ದದ್ದೆಲ್ಲ ತಗೊಂಡೋಗಲ್ಲ. ಪ್ರತಿಯೊಬ್ಬ ಕಲಾವಿದ್ರದ್ದು ಇದೇ ಕತೆ. ಇಲ್ಲ ಸಿನಿಮಾ ಸಿಕ್ಕಿದೆ ಹೆಂಗೆ ಅಂತ ಹೇಳ್ತೀನಿ. ಸಿನಿಮಾಗೆ ಹೆಂಗೆ ಹೋದೆ ಅಂದರೆ, ಇವ್ರದ್ದು ನೀನೆಲ್ಲಿರುವೆ ಅಂತ ಸೀರಿಯಲ್ಲು, ಯಾರ್ದು KM ಕೃಷ್ಣ ಮೇಕಪ್ ಮ್ಯಾನ್ ಆಗಿದ್ರು. ಅಂಬರೀಷಣ್ಣನ ಹತ್ರ ಎಲ್ಲ KM ಕೃಷ್ಣ ಅಂತ ಗೊತ್ತಿರ್ಬೋದು ನಿಮಗೆ, ಒಂದು ಕೈ ಸ್ವಲ್ಪ ಇದಾಗಿದೆ. ಅವರು ನೀನೆಲ್ಲಿರುವೆ ಸೀರಿಯಲ್ಲು, ಅದು ಆ ಸೀರಿಯಲ್ನ ಲೋಕೇಶ್ ಮತ್ತು ರಮೇಶ್ ಅಂತ ಹಳ್ಳಿಯವರು ಡೈರೆಕ್ಟ್ರು, AK-47 ಕತೆ ಬರೆದಿದ್ರು. ಅವರು ಕತೆ ಬರೆದಿದ್ದವರು ರಾಮು ಎಂಟರ್ಪ್ರೈಸಸ್ಸಲ್ಲಿ ಡೈರೆಕ್ಟ್ ಮಾಡೋದಕ್ಕೆ ಅವಕಾಶ ಕೇಳಿದ್ದಾರೆ. ಒಂದೊಳ್ಳೆ ಕತೆ ಹೇಳೋದಾಗ ನಂಜುಂಡಿ ಸಿನಿಮಾದ ಕತೆ ಹೇಳಿದ್ದಾರೆ. ಅದಕ್ಕೆ ಆಯಿತು ನೀನು ಮಾಡಿ ಅಂತ ರಾಮು ಅವರು ದುಡ್ಡು ಹಾಕ್ತಾರೆ. ಹುಡುಗನ ಪಾತ್ರಕ್ಕೆ ಹಾಕೋಣ, ಒಂದು ಇನ್ನೋಸೆಂಟು ಕ್ಯಾರೆಕ್ಟ್ರು ಚೆನ್ನಾಗಿದೆ ಶಿವಣ್ಣನ ಜೊತೆ, ಅದು ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ಕರೆದ್ರು ರಾಮು ಬ್ಯಾನರ್ಗೆ. ಆ ಸಿನಿಮಾ ನಾನು ನಂಜುಂಡಿ ಸಿನಿಮಾ ಆಗಲೇ ನಿಮ್ಮ ಶಿವಣ್ಣನ ಜೊತೆ ಮಾಡಿದಂಥದ್ದು ಅದು ಅನುಭವ. ಅಲ್ಲಿಂದ ಶುರುವಾಯಿತು. ಆಮೇಲೆ ಇನ್ನೊಂದು ಕಲಾಸಿಪಳ್ಯ ರಾಮು ಬ್ಯಾನರ್ದೆ, ದುರ್ಗಿ ರಾಮು ಬ್ಯಾನರ್ದೆ, ರಾಮು ಸರ್ ಕೊಡ್ತಾ ಹೋದರು. ಸೊ ಥ್ಯಾಂಕ್ಸ್ ಟು ರಾಮು ಸರ್. ಅಲ್ಲಿ ಸಿಕ್ತು. ಅದಾದಮೇಲೆ ನನಗೆ ಒಂದಿಷ್ಟು ಸಿನಿಮಾಗಳು ಸಿಕ್ತು, ಸಣ್ಣ ಪುಟ್ಟ ಸಿನಿಮಾಗಳು, ಬೇರೆ ಬೇರೆ ಸಿನಿಮಾಗಳು. ಅದೆಲ್ಲ ಮಾಡ್ಕೊಂಬಂದೆ. ಬಂದ ಮೇಲೆ ಸಿಕ್ಕಿದ್ದೆ ಹನಿ ಹನಿ. ಇದೆಲ್ಲ ಮಾಡಿದ್ದೆ ನಾನು ಕಾರ್ಗಿಲ್ ಬಾರ್ ಸಪ್ಲೈಯರ್ ಆಗಿ ಇದ್ಕೊಂಡು. ಸೊ ಬಟ್ ನೀವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಅಥವಾ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡುವಾಗ ಸ್ವಲ್ಪ ಫೇಸ್ ವ್ಯಾಲ್ಯೂ ಇದ್ದರು, ಬಾರಕ್ಕೆ ಬಂದವ್ರು ಗುರುತಿಸ್ತಿದ್ರು, ಕೇಳ್ತಿದ್ರು ಎಲ್ಲರೂ. ನೀವು ಸೀರಿಯಲ್ ಮಾಡಿದೆ ಅಲ್ವಾ, ಅದು ನಾನು ನೋಡ್ತಾ ಇದ್ದೆ ಜೋಕಾಲಿ ತುಂಬ ಫೇಮಸ್ ಸೀರಿಯಲ್ಲು, ಎಲ್ಲರೂ ಕೇಳೋರು ಜೋಕಾಲಿ ಮಾಡ್ತಿದ್ದೆ. ಆದರೂ ಯಾಕಪ್ಪ ಇಲ್ಲಿ ಸಪ್ಲೈ ಮಾಡ್ತಿದ್ದೆ? ಇಲ್ಲ ಸಂಜೆ ಹೊತ್ತು ನಾನು ಎಲ್ಲ ಫ್ರೀ ಅಲ್ವಾ ಸರ್. ಈಗ ನಮಗೆ ಬಾರಲ್ಲಿ ಕೆಲಸ ಮಾಡಿಲ್ಲ ಅಂದರೆ ನಾನೊಂದು ರೂಮ್ ಮಾಡಬೇಕು, ರೂಮ್ ಬಾಡಿಗೆ ಕಟ್ಟಬೇಕು, ರೂಮ್ ಬಾಡಿಗೆ ಬಿಫೋರ್ ಆ ರೂಮ್ಗೆ ಅದೇನೋ ಅಡ್ವಾನ್ಸ್ ಅಂತ ಕೊಡಬೇಕು, ಅದು ಬೇಕು. ಇಲ್ಲಾದರೆ ರೂಮ್ ಇದೆ, ಊಟ ತಿಂಡಿನೂ ಇದೆ. ಶೂಟಿಂಗ್ ಇಲ್ಲ ಅಂದರೆ ಊಟ ತಿಂಡಿ, ಇಲ್ಲಾದರೂ ಶೂಟಿಂಗ್ ಇಲ್ಲದೆ ಊಟ ತಿಂಡಿ ನಡ್ಕೊಂಡು ಹೋಗುತ್ತೆ, ರೂಮ್ ನಡ್ಕೊಂಡು ಹೋಗುತ್ತೆ, ಯಾವುದಕ್ಕೂ ತೊಂದರೆ ಇಲ್ಲ. ಇಲ್ಲಿ ಸಪ್ಲೈ ಮಾಡೋದು ಟಿಪ್ಸು ಬರುತ್ತೆ. ಸೊ ನನ್ನ ಕಷ್ಟಗಳಿಲ್ಲಿ ನಮ್ಮ ಅಪ್ಪ ಅಮ್ಮನ ನೋಡ್ಕೊಬೇಕು, ನಾನು ಬಡ್ಡಿ ಕಟ್ಟು ಸಾಲಗಳು ಈಗೆಲ್ಲ ಇತ್ತಲ್ಲ, ಇದೆಲ್ಲ ಮಾಡ್ಕೊಂಡು ನನ್ನ ಮಣ್ಣನ್ನು ನೋಡ್ಕೊಳ್ಳೋದು, ಇವೆಲ್ಲ ಮಾಡ್ಕೊಂಡು ಹೋಗ್ತಾಯಿತ್ತು ಇದರಲ್ಲಿ ಆರಾಮಾಗಿ. ಆಮೇಲೆ ನನಗೂ ಓಡಾಡೋದ ಖರ್ಚಿಗೆಲ್ಲ ಇಲ್ಲಿ ಬರ್ತಾಯಿತ್ತು. ಸೀರಿಯಲಲ್ಲಿ ಪೇಮೆಂಟ್ ಕೊಡ್ತಾ ಇರಲ್ಲ ಆಗ, ಜೋಕಾಲಿ ಅವೆಲ್ಲ ಬಂದಾಗ ಕೊಡ್ತಾಯಿದ್ರು. ಕಾರ್ಗಿಲ್ಲು ನನಗೆ ಇವೆಲ್ಲ ಕಾರ್ಗಿಲಲ್ಲಿ ಇದ್ಕೊಂಡು ಮಾಡ್ಕೊಂಡು ಹೋಗಿದ್ದಲ್ಲ, ಸ್ಟೆಪ್ ಆನ್ ಸ್ಟೆಪ್. ಇದು ನನಗೆ ಕಾರ್ಗಿಲ್ ತುಂಬ ಹೆಲ್ಪ್ ಮಾಡ್ತು. ನಮ್ಮ ಯಜಮಾನರು ತುಂಬ ಹೆಲ್ಪ್ ಮಾಡಿದ್ರು. ಬಾರಲ್ಲೇ ಮಲಗೋದು, ಬಾರಲ್ಲೇ ಇರೋದು, ಇದು ಹಿಂಗಾಯಿತು. ಆಮೇಲೆ ಯಾವಾಗ ನನಗೆ ಹನಿ ಡೈರೆಕ್ಟ್ ಇಲ್ಲಿ ಬಂದುಬಿಡ್ತೀನಿ. ಮಧ್ಯ ಒಂದಷ್ಟು ಸಿನಿಮಾ ಸಣ್ಣ ನಾವು ಮಾಡಿದ್ವಿ. ಹನಿ 2006 and 7 ಅನಿಸುತ್ತೆ. ರಂಗಾಯಣ ರಘು ದುನಿಯಾ ಸಿನಿಮಾ ಗೆದ್ದಿತ್ತು, ಪೀಕಲ್ಲಿತ್ತು ಸಿನಿಮಾ, ಗೆದ್ದುಬಿಟ್ಟಿದ್ರು. ರಂಗಾಯಣ ರಘು ಪೀಕಲ್ಲಿದ್ದರು. ನಾನು ಅವ್ರ ಜೊತೆ ಒಂದು ಮೇಜರ್ ಕ್ಯಾರೆಕ್ಟರ್, ನೆನೆ ಮಾಡಿದ ಪಾಠ ಹೇಳಿ, ಆಂಟಿ ಟ್ಯಾಕ್ಸು, ಅದು ಇದು ಅಂತೆಲ್ಲ ಕೇಳ್ತಿರ್ತೀನಿ ಅವ್ರನ್ನ. ಒಂದು ಹಿಟ್ ಕಾಮಿಡಿ ಸೀನ್ ಅದು, ರಾಜು ಬೆಳಗೆರೆಯವರು ಬರೆದಿದ್ದು, ಶರಣ್ ಸರ್ ಡೈರೆಕ್ಟ್ರು, ಹನಿ ಸಿನಿಮಾದ. ರಂಗಾಯಣ ರಘು ಜೊತೆ ಪಾತ್ರ ಮಾಡಿಬಿಟ್ಟೆ. ಅದು ಅವ್ರಿಗೆ ಪೀಕಲ್ಲಿದ್ದರಿಂದ ನಾನು ಹಂಗೆ ತೊಗೊಂಡೋಯ್ತು. ನನಗೊಂದು ಬ್ರೇಕ್ ಸಿಕ್ಬಿಡ್ತು ಅಲ್ಲಿ. ಆವಾಗ ಏನಾಯ್ತು, ನಮ್ಮ ಯಜಮಾನರುಗಳೇ ಹೋಗಿ ಪಿಕ್ಚರ್ ನೋಡ್ಬಿಟ್ಟವ್ರೆ, ಸಾಗರ್ ಥಿಯೇಟ್ರಲ್ಲಿ ಹಾಕಿದ್ದ ನೋಡ್ಬಿಟ್ಟು ಬಂದುಬಿಟ್ಟು ಯಾರೋ 4-5 ಜನ ಕರ್ಕೊಂಬಂದ್ಬಿಟ್ಟವ್ರು ನಮ್ಮ ಯಜಮಾನರು. ಕರ್ಕೊಂಡ್ಬಿಟ್ಟು ನಮ್ಮ ಹುಡುಗ ನೋಡ್ದಲ್ಲ ಹನಿ ಪಿಕ್ಚರು, ನೋಡು ನಮ್ಮ ಹುಡುಗನೇ ಮಾಡಿರೋದು, ನೋಡ್ದಲ್ಲ ಹೆಂಗೆ ಕಾಮಿಡಿ ಹೆಂಗಿತ್ತು, ನೀನು ಹೇಳಪ್ಪ ಅಲ್ಲಿ ಸಾಗರ್ ಹತ್ರ ಒಂದು ಕಟೋಟ್ ಹಾಕ್ಸ್ಬಿಡ್ಲ ನಿಂದು ಅಂತ. ನನ್ನ ಕಟೋಟ್ ಹಾಕ್ಸ್ತೀನಿ ಅಂತ ಅವರು. ಅಲ್ಲ ನಾನು ಹೀರೋ ಅಲ್ಲ, ಸುಮ್ಮನಿರೋಣ ಬೇಡ ಅಂತ ಕಾಮಿಡಿ. ಅಲ್ಲ ಸಖತ್ತಾಗಿದೆ ನೀನು ಕ್ಯಾರೆಕ್ಟ್ರು, ಮೇಜರ್ ಕ್ಯಾರೆಕ್ಟ್ರು ಬೇರೆ. ಅಷ್ಟು ಹೆಲ್ಪ್ ಮಾಡೋರು ನಮ್ಮ ಯಜಮಾನರು. ಅಲ್ಲಿ ಖುಷಿ ಆಯಿತು. ಅಲ್ಲಿಂದ ನಾನು ಯಜಮಾನ್ರು ಏನು ಮಾಡಿಬಿಟ್ರು, ಇಲ್ಲ ನೀನು ಸಪ್ಲೈ ಮಾಡಬೇಡ, ಒಂದು ಕೆಲಸ ಮಾಡು, ನೀನು ಕ್ಯಾಶಿಯರ್ಗೆ ಸುಮ್ಮನೆ ಕೌಂಟ್ರಲ್ಲಿ ಇದ್ಬಿಡು. ಇಲ್ಲ ನಾನು ಕೌಂಟ್ರಲ್ಲಿ ಇರೋಲ್ಲ, ಯಾಕೆಂದ್ರೆ ಕೌಂಟ್ರದ್ದು ಜವಾಬ್ದಾರಿ ತಿರ್ಗಾ ಅಲ್ಲಿ ಅನುಭವಿಸಿದ್ದು ಬೇಡ ಅಂತೇಳಿ. ಇಲ್ಲ ನನಗೆ ಬೇಡ, ಹಂಗಾರೆ ಒಂದು ಕೆಲಸ ಮಾಡು, ನೀನು ಬರೋ ಮ್ಯಾನೇಜ್ಮೆಂಟ್ ಮಾಡು, ಕಾರ್ಗಿಲ್ ಬಾರು ಮ್ಯಾನೇಜ್ಮೆಂಟ್ ಆಗಿರೋ, ನೀನು ಸಪ್ಲೈ ಡ್ರೆಸ್ಸೆಲ್ಲ ಹಾಕ್ಬೇಡ. ಡ್ರೆಸ್ ಇತ್ತು ನಮಗೆ ಸಪ್ಲೈಯರ್ಗೆ, ಡ್ರೆಸ್ಸೆಲ್ಲ ಹಾಕ್ಬೇಡ ಅಂತಂದರು. ಆಮೇಲೆ ನಾನು ಬರೀ ಸೂಟು ಬುಟ್ಟು ಹಾಕೊಂಡು ಓಡಾಡು ಅಂದರು ಆ್ಯಕ್ಚುಲಿ ಅವರು. ನಾನು ಸೂಟು ಬುಟ್ಟು ಹಾಕೊಂಡು ನೀನು ಮ್ಯಾನೇಜ್ ಮಾಡ್ಕೊಂಡಿರು, ಯಾಕೆಂದರೆ ಎಲ್ರಿಗೂ ನಿನ್ಗೆ ಗೊತ್ತು, ಎಲ್ಲರೂ ಮಾತಾಡಿಸ್ತಾರೆ ನೀನು. ಅಷ್ಟರಲ್ಲಿ ಎಲ್ಲರೂ ಜಾಸ್ತಿ ಮಾತಾಡ್ಸೋಕ್ಕೆ ಶುರು ಮಾಡಿದರು. ನನಗೆ ಮದುವೆ ಮನೆ ಥರ ಬಂದರೆಲ್ಲ, ಅದು ಆ ಸಿನಿಮಾ ನೋಡಿದೆ, ಕಲಾಸಿಪಳ್ಳಿ ಇಲ್ಲಿ ನೋಡಿದೆ, ದರ್ಶನ್ ಸರ್ ಜೊತೆಲಿ ಇಲ್ಲಿ ನೋಡಿದೆ, ಇದು ಹನಿ ಬೇರೆ ಇಟ್ಟಾಗಿತ್ತು, ಕಾಮಿಡಿ ಸೀನು ಎಲ್ಲ ಹಂಗಾಯಿತು. ಆಮೇಲೆ ಉದಯ TV ಆ್ಯಂಕರಿಂಗ್ ಸಿಕ್ತು, ಇದಾದಮೇಲೆ ಸಿಕ್ತು ಇಲ್ಲಿ ಹೆಸರಾಗ್ಬಿಡ್ತು. ಬೇಡ ನೀವು ಸೂಟು ಬುಟ್ಟು ಹಾಕಿ ಓಡಾಡು. ಇಲ್ಲ ನಾನು ಬೇಡಣ, ನಾನು ಮಾಮೂಲಿ ಹಿಂಗೆ ಇರ್ತೀನಿ ಅಂದ್ಬಿಟ್ಟು ಒಂದು ಶರ್ಟ್ ಹಾಕೊಂಡು ಮಾಮೂಲಿ ನಾನು ಡ್ರೆಸ್ ಇಲ್ದಂಗೆ ಬರೀ ಮ್ಯಾನೇಜ್ಮೆಂಟ್ ಅವಾಗ ಓಡಾಡ್ಕೊಂಡು ಸಂಬಳ ಒಂಚೂರು ಜಾಸ್ತಿ ಮಾಡಿದ್ರು.
ಓಡಾಡ್ಕೊಂಡು ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ. ಅಷ್ಟು ಮಾಡಿದ್ಮೇಲೆ ನನಗೆ ನೆಕ್ಸ್ಟ್ ವರ್ಷನ್ ಸಿಕ್ಕಿದ್ದೇ ಸಿನಿಮಾಗಳು. ನನಗೆ ಹನಿ ಹನಿ ಆದಮೇಲೆ ಒಂದಿಷ್ಟು ಸಿನಿಮಾಗಳು, ಒಂದು ಯಾವುದು 2008 ಹನಿ 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 ಆದಮೇಲೆ ನಿನ್ನೂ ಸಿರೆ ಅಂತ ಒಂದು ಸಿನಿಮಾಗಳು, ಪ್ರೇಮ ಪಲ್ಲಕ್ಕಿ ಅಂತ ಒಂದು ಸಿನಿಮಾ, ಮಧುರ ಸ್ವಪ್ನ ಅಂತ ಒಂದು ಸಿನಿಮಾ, ಆಮೇಲೆ ಈ ಥರದ ಒಂದಷ್ಟು ಸಿನಿಮಾಗಳು ಸಿಕ್ತವೆ. ಮಾಡ್ಕೊಂಡು ಹೋಗ್ತಾ ಇದ್ದೆ, ಮಾಡ್ಕೊಂಡು ಅಲ್ಲಿ ಇದ್ಕೊಂಡೆ ಮಾಡ್ಕೊಂಡು ಹೋಗ್ತಾ ಇದ್ದದ್ದು. ಆಗ ಉದಯ ಕಾಮಿಡಿ ಚಾನಲ್ ಓಪನ್ ಆಗುತ್ತೆ 2008 ಎಂಡು. ಉದಯ ಕಾಮಿಡಿ ಚಾನಲ್. ಆಗ ನಾವೆಲ್ಲ ಕಾಮಿಡಿಯನ್ಸು, ಯಾರ್ಯಾರು, ಚಿಕ್ಕಣ್ಣ, ನಾನು, ವಿಶ್ವ, ನಮ್ಮ ತರಂಗ ವಿಶ್ವ, ಮಜಾ ಟಾಕೀಸ್ ಪವನ, ಇವ್ರನ್ನೆಲ್ಲ ಕರೀತಾರೆ ಅಲ್ಲಿಗೆ. ಪ್ರತಾಪಣ್ಣ, ಎಲ್ಲರೂ ಕರೀತಾರೆ, ಕುರಿ ಪ್ರತಾಪ್, ವಿಶ್ವತ್, ಇವ್ರನ್ನೆಲ್ಲ ಕರೀತಾರೆ ಅಲ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಶೋ, ಈಗ ಒಂದು ಶೋ ಮಾಡಿ ನೀವೆಲ್ಲರೂ ಉದಯ ಕಾಮಿಡಿ ಚಾನಲ್ಲು ಆ್ಯಂಕರಿಂಗ್ ಮಾಡೋವಂಥದ್ದು ಅಂತ ಆ್ಯಂಕರಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ನಾನು ಅಲ್ಲಿ ಜೋಕು ಟಾಕು ಅಂತ ಒಂದು ಕಾರ್ಯಕ್ರಮ, ಲವ್ ಕಿಕ್ ಅಂತ ಒಂದು ಕಾರ್ಯಕ್ರಮ, 2 ಕಾರ್ಯಕ್ರಮ ಕೊಡ್ತಾರೆ ನನಗೆ. ಸಂಜೆ 6ರಿಂದ 7 ಒಂದು ಕಾರ್ಯಕ್ರಮ ಜೋಕು ಟಾಕು, ಮಧ್ಯಾಹ್ನ 2ರಿಂದ 3 ಲವ್ ಕಿಕ್ ಅಂತ ಕಾರ್ಯಕ್ರಮ. ಸ್ಯಾಟರ್ಡೆ ಸಂಡೇ ಮಾತ್ರ ಮಾಡ್ತೀವಿ. ಉದಯ ಕಾಮಿಡಿ ಚಾನಲ್ ಓಪನಿಂಗೇ ನಾವುಗಳೇ ಎಂಟ್ರಿ, ನಾನು ಚಿಕ್ಕಣ್ಣ ನಾವೆಲ್ಲರೂ ಮಾಡ್ತೀವಿ. ಅಯ್ಯೋ ಯಾರಾದರೂ ಬರ್ಕಪ್ಪ ದೇವ್ರೆ. ನಮಸ್ಕಾರ ಸರ್. ನಮಸ್ಕಾರ. ಅದಾದಮೇಲೆ ಏನಾಗುತ್ತೆ, ಒಂದು ಮೀಟಿಂಗಲ್ಲಿ, ಇಲ್ಲ ಚಿಕ್ಕಣ್ಣಂದು ನಿಮ್ಮದು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗ್ತಿದೆ, ನೀವು ಇಬ್ಬರೂ ಸೇರ್ಕೊಂಡು ಒಂದು ಶೋ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಶುರುವಾಗಿದ್ದೆ ಎಂಕ ಮಂಕ ಅಂತ ಒಂದು ಕಾರ್ಯಕ್ರಮ. ಅವ್ನು ಪೊಲೀಸ್ ಆದರೆ ನಾನು, ಅವ್ನು ಇನ್ಸ್ಪೆಕ್ಟರ್ ಆದರೆ ನಾನು ಪೊಲೀಸು, ನಾನು ಇನ್ಸ್ಪೆಕ್ಟರ್ ಆದರೆ ಅವ್ನು ಪೊಲೀಸು, ಡಾಕ್ಟರ್ ಆದರೆ ಕಾಂಪೌಂಡ್ರು, ಆ ಥರದ್ದು ಒಂದು ಸ್ಕಿಟ್ ನಾವೇ ಮಾಡ್ಕೋತೀವಿ. ಈ ಹೊಸಕೆರಳ್ಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಗೊತ್ತಾ ನಿಮಗೆ? ಗೊತ್ತು. ಅಲ್ಲಿ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಪಾರ್ಕ್ ಈ ಕಡೆಗೆ ಪಕ್ಕದಲ್ಲಿ ಇದೆಯಲ್ಲ, ಅಲ್ಲಿಂದ ಡೌನ್ ಹೋದ್ರೆ ನಿಮಗೆ ರಾಘವೇಂದ್ರ ಸ್ವಾಮಿ ಲೆಫ್ಟಲ್ಲಿ ಬಿಟ್ಕೊಂಡು ಡೌನ್ ಡೆಡ್ ಎಂಡ್ ಹೋಗಿ ರೈಟ್ ಹೊಡೆದ್ರೆ ಫಸ್ಟ್ ಲೆಫ್ಟಲ್ಲೇ ಒಂದು ದೊಡ್ಡ ಮನೆ ಇದೆ. ಈಗ ಆಗ ಅದು ಒಂಥರ ಖಾಲಿ ಇತ್ತು, ಕಾಂಪೌಂಡ್ ಥರ 2 ಮನೆ ಇತ್ತು. ಅಲ್ಲಿ ನಾಗರಾಜನವರು ಒಂದು ಸಂಸಾರ ಇತ್ತು. ಈ ಕಡೆ ಒಂದು ಸಣ್ಣ ರೂಮ್ ಇತ್ತು, 10x10 ಥರ ರೂಮು. ಆ ರೂಮ್ ಚಿಕ್ಕಣ ಮಾಡ್ಕೊಂಡಿದ್ದ. ಅದರಲ್ಲಿ ಬರೀ ಒಂದು ಚಾಪೆ ಒಂದು ದಿಂಬ ಅಷ್ಟೇ ಇದ್ದಿದ್ದು. ಅಲ್ಲಿ ಅವನಿದ್ದ, ನಾನು ಅವನ ಜೊತೆ ಸೇರ್ಕೊಂಡೆ, ಇಬ್ಬರು ಜೊತೆಲಿದ್ವಿ. ದಿನ ಅಲ್ಲಿ ಹೋಗೋದು, ಅಲ್ಲಿ ಕುತ್ಕೊಂಡು ಬರ್ಕೊಳ್ಳೋದು, ಎಲ್ಲ ರಾತ್ರಿ ಎಲ್ಲ ಯೋಚನೆ ಮಾಡ್ಕೊಂಡು ಬರ್ಕೊಳ್ಳೋದು. ಬೆಳಿಗ್ಗೆ ಹೋಗಿ ಅಲ್ಲಿ ಶನಿವಾರ ಬರ್ಕೊಳ್ಳೋದು, ಭಾನುವಾರ ಹೋಗಿ ಜೋಕು ಟಾಕು ಎಂಕ ಮಂಕ ಮಾಡೋದು. ಇದು ಒಂದು 5 ವರ್ಷ ಮಾಡಿದ್ವಿ ನಾನು ಚಿಕ್ಕಣ್ಣ ಜೊತೆಲಿ. ರಾಜಾವಲಿ ಬರೋವರೆಗೂ ಮಾಡಿದ್ವಿ. ಕಿರಾತಕ ಆದಮೇಲೆ ಅವ್ನು ಇದನ್ನು ಮಾಡ್ತಾಯಿದ್ರು, ಖಾಲಿನೇ ಇದ್ದರು. ರಾಜಾವಲಿ ಆದಮೇಲೆ ಅವ್ರು ಒಂಚೂರು ಬ್ಯುಸಿ ಆದ ಚಿಕ್ಕಣ್ಣ. ಬ್ಯುಸಿ ಆದರೂ ನಾನು ಎಂಕ ಮಂಕ ಅವನಿಲ್ದೇನೆ ನಾನು ಹೆಂಗೆ ಮಾಡೋಕ್ಕಾಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ವಿ. ಇಲ್ಲ ಒಬ್ಬನೇ ಮಾಡೋದು, ಹಿಂಗೆ ಏನೋ ಡಿಸ್ಕಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಅದಾದ ಟೈಮ್ಗೆ ಅವ್ರಿಗೆ ಒಂದು ಲಕ್ ಶುರು ಆಗ್ಬಿಡ್ತು ಚಿಕ್ಕಣ್ಣಂಗೆ. ಅಧ್ಯಕ್ಷ ಬಂದ್ಬಿಡ್ತು. ಅಧ್ಯಕ್ಷ ಅವನ್ನ ತಿರುಗಿ ನೋಡ್ದಂಗೆ ಕರ್ಕೊಂಡು ಹೊಟ್ಟೋಯ್ತು. ಅವ್ನು ಉದಯ ಕಾಮಿಡಿ ಚಾನಲ್ಲು ಬಿಟ್ಬಿಟ್ಟ. ನನ್ನ ಪ್ರಕಾರ ಫ್ರೆಂಡ್ಶಿಪ್ ಅಂದ್ರೆ ಒಟ್ಟಿಗೆ ಯಾರನ್ನ ಬೇಕಾದ್ರೂ ಹಾಕೋಬಹುದು, ಆದ್ರೆ ಒಬ್ರನ್ನೊಬ್ರು ಹಾಕೊಡ್ಬಾರ್ದು. ಬಿಡಲಿಲ್ಲ, ಅವ್ನು ತೆಗೆದಾಕಿದ್ರು. ಆ್ಯಕ್ಚುಲಿ ಉದಯ ಕಾಮಿಡಿಯಿಂದ ನೀನು ಬರಬೇಡ ಅಂತ ತೆಗೆದಾಕಿದ್ದ ಅವನ್ನ, ಗೆಳೆಯರು ಪಾಪ ಶೂಟಿಂಗ್ ಬ್ಯುಸಿ, ಲೈವ್ ಅಂದರೆ ಇನ್ ಟೈಮ್ ಬರಬೇಕು. ಇನ್ ಟೈಮ್ 2-3 ಸಲ ಬರೋಕ್ಕಾಗಲಿಲ್ಲ ಅವ್ರಿಗೆ. ಇವರು ಗೊತ್ತಲ್ಲ, ಒಂಚೂರು ಕೋಪ ಬಂದು, ಇಲ್ಲ ನೀನು ಬರಬೇಡ ಹೋಗು ಅಂತಂದರು. ಇವನು ತುಂಬ ಬೈದಲ್ಲ ಅವಾಗ. ಆ್ಯಕ್ಚುಲಿ ಯಾವುದದು ಇದು ಈಗ ಹೇಳಿದ್ನಲ್ಲ ಸರ್, ರಾಜಾಹುಲಿ ಗೆದ್ದಿತ್ತು. ಆದ್ರೂ ಇವ್ರಿಗೆ ಇನ್ನೂ ಭಯ. ಅಧ್ಯಕ್ಷ ಮಾಡ್ತಾವ್ರೆ, ಕೆಲಸದಿಂದ ತೆಗೆದುಬಿಟ್ರಲ್ಲಪ್ಪ, ಹೆಂಗೆ ನನಗೆ ಜೀವನ, ಹೆಂಗೋ ತಿಂಗಳು ಸಂಬಳ ಬರ್ತಿತ್ತು ನಮಗೆ. ತಿಂಗಳಿಗೆ ನನಗೆ ಅರೌಂಡ್ ಆರಾಮಾಗಿ ವಾರಕ್ಕೆ ಒಂದೇ ದಿನ ತಿಂಗಳಿಗೆ 40,000 ಕೊಡೋರು. ಅಂದರೆ 2 ಎಪಿಸೋಡ್ ಮಾಡ್ಬಿಡ್ತಿದ್ವಲ್ಲ ಸರ್. ನೀವು ಹೇಳ್ತಾ 10,000 17-18 ವರ್ಷದಿಂದ 2008 ಸರ್, 8-9 ಹಾಂ 40,000 ಸಂಬಳ ತಿಂಗಳಿಗೆ ಬರೋದು. 2 ಲಕ್ಷಕ್ಕೆ ಸಮ ಅದು. ಬರೋದು. ಆ ದುಡ್ಡನ್ನ ನಾವೇನು ಮಾಡವು, 36,000 ಆ ಥರ ಬರೋದು. 4,000 ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿ, TDS ಕಟ್ಟಾಗಿ ಚೆನ್ನೈಯಿಂದ ನಮ್ಗೆ ಡೈರೆಕ್ಟ್ ಅಕೌಂಟ್ಗೆ ಹಾಕ್ಬಿಡೋರು. ಸನ್ ಟಿ ವಿ ಇನ್ ಟೈಮ್ಗೆ ಹಾಕೋರು ಸರ್. ಸನ್ ಟಿ ವಿ ನಮ್ಮನ್ನು ಸಾಕಿದೆ, ಅವ್ರಿಗೆ ನಾವು ಚಿರಋಣಿ ಯಾವಾಗಲೂ. ಅಲ್ಲಿಂದ ಅವ್ನು ಭಯ ಆಯಿತು ಅವನಿಗೆ. ಪಾಪ ಹಿಂಗೆಲ್ಲ ನನಗೂ ಹೇಳ್ಕೊಂಡ್ರು, ಏನು ಗೆಳೆಯ ಹಿಂಗಾಗೋಯ್ತು, ಏನು ಮಾಡೋದು. ನಾವೆಲ್ಲ ಗೆಳೆಯ ಅಂತ ಮಾತಾಡೋದು. ಏನು ಹಿಂಗೆ ಆಗೋಯ್ತಲ್ಲ ಬಿಡು, ಯಾವುದೋ ಒಂದು ಒಳ್ಳೇದಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ಗೆಳೆಯ ಅಂತ ನಾನು ಸಮಾಧಾನ ಮಾಡ್ಕೊಂಡು ನಾವು ಅವ್ರಿಗೆ ಸಮಾಧಾನ ಮಾಡೋದು. ಅದಾದಮೇಲೆ ಅಧ್ಯಕ್ಷ ಇಟ್ಟಾಯಿತು, ಅವರು ಬೇರೆ ಲೆವೆಲ್ಗೆ ಹೊರಟೋದ್ರು. ನಾನೇನು ಮಾಡೋದು, ಅಗೇನ್ ನಾನು ಒಬ್ಬನೇ ಇದ್ದೀನಿ. ಈಗ ಅವ್ನ ಪಾರ್ಟ್ನರ್ ಇಲ್ಲ. ಮೊದಲು ಮಾಡ್ದಂಗೆ ಆ ಕಡೆ ಸಿನಿಮಾ ಚಿಕ್ಕಣ್ಣ ಥರ ದೊಡ್ಡ ಅವಕಾಶನೂ ಬರ್ತಾ ಇಲ್ಲ. ದೊಡ್ಡ ಅವಕಾಶಗಳು ಬರಲಿಲ್ಲ ಸರ್. ಅದೊಂದೇ ನನಗೆ ನನ್ನ ಜೀವನದಲ್ಲಿ ಒಂದು ದರ್ಶನ್ ಸರ್ ಜೊತೆಲಿ ಮಾಡಿದ್ದೀನಿ, ಯಶ್ ಸರ್ ಜೊತೆಲೂ ಮಾಡಿದ್ದೀನಿ, ಗಣೇಶ್ ಸರ್ ಜೊತೆಲಿ ಮಾಡಿದ್ದೀನಿ, ಶಿವಣ್ಣವ್ರ ಜೊತೆಲಿ ಮಾಡಿದ್ದೀನಿ, ಸುದೀಪ್ ಅವ್ರ ಜೊತೆಲಿ ಮಾಡಿದ್ದೀನಿ, ಎಲ್ಲರ ಜೊತೆ ಮಾಡಿದ್ದೀನಿ. ನಾನು ಮಾಡಿದಂಥ ಪಾತ್ರಗಳದ್ದು ಸಿನಿಮಾಗಳದೇನಿದೆ ನನಗೆ ದೊಡ್ಡ ಸಿಗಲಿಲ್ಲ. ಸ್ಟಾರ್ಗಳ ಜೊತೆ ದೊಡ್ಡ ಸಿಗ್ತಿರಲ್ಲ, 2-3 ಸೀನ್ ಆ ಥರ. ಅವ್ರಿಗೆ ದೊಡ್ಡದೇ ಸಿಕ್ಬಿಡ್ತಲ್ಲ. ಅಧ್ಯಕ್ಷಲ್ಲಿ ಒನ್ ಆಫ್ ದಿ ಹೀರೋ ಥರದ ಕ್ಯಾರೆಕ್ಟರ್ ಅದು.
ಆ ಥರದ್ದೊಂದು ಹಿಟ್ಟಾಗೋಯ್ತು. ಹಿಟ್ಟಾದ್ಮೇಲೆ ಏನಾಯಿತು, ಅವರು ಅದೇ ಥರದ್ದೇ ಸಿಗ್ತಾ ಹೋಯ್ತು. ಹೀರೋಗಳ ಜೊತೆಲೂ ಮೇನ್ ಕಾಮಿಡಿಯನ್ ಆಗೋದು. ನಾವೇನು ಫಸ್ಟ್ ಚಿಕ್ಕಣ್ಣ ಏನು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ರು, ನಾನೇನು ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ನೋ ಆ ಥರದ್ದು ಅವ್ರಿಗೆ ಸಿಕ್ಕಲಿಲ್ಲ, ದೊಡ್ಡ ಸಿಕ್ತು. ನನಗೆ ಫಸ್ಟ್ ಏನು ಮಾಡ್ತಿದ್ನೋ ಅದೇ ಥರ ಸಣ್ಣದೇ ಸಿಗ್ತಾ ಹೋಯ್ತು. ಯಾಕೆಂದರೆ ಆ ಥರದ್ದು ಗೆಲುವಾಗಲಿಲ್ವಲ್ಲ ನನಗೆ, ಯಾವುದೂ ದೊಡ್ಡದಾಗಿ ಬ್ರೇಕ್ ಕೊಡಲಿಲ್ಲ. ಗೊತ್ತಿಲ್ಲ ಸರ್, ನನಗೆ ಯಾವಾಗಲೂ ನನಗೆ ಅದು ನೆನೆಸ್ಕೊಂಡ್ರೆ ಏನಾಗುತ್ತೆ, ಸೂಪರ್ ಮಿನಿಟ್ ಅಂತ ಒಂದು ಶೋ ಗಣೇಶ್ ಮಾಡ್ತಾರೆ. ಗಣೇಶ್ ಸರ್ ಮಾಡ್ತಾರೆ. ಅದೇ ಗೇಮ್ಸ್ ಎಲ್ಲ ಆಡಿಸ್ತಾರೆ. ಅದರಲ್ಲಿ ಅವ್ರು ಒಂದು ಮಾತು ಹೇಳ್ತಾರೆ ಗಣೇಶ್ ಸರು, 99% ಎಫರ್ಟು, 1% ಮಾತ್ರ ಲಕ್ ಅಂತ. ಆ 1% ಸೇರಿದ್ರೆ ಅದು 100% ಆಗೋದು ಅಂತ. ಆ 100% ನನಗೆ ಇನ್ನೂ ಆಗಿಲ್ಲ. ಆ 1% ಲಕ್ ಇನ್ನೂ ದೇವ್ರು ಕೊಟ್ಟಿಲ್ಲ ನನಗೆ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನಂತೂ ಎಫರ್ಟ್ ಎಲ್ಲ ಕಡೆ ಹಾಕಿದ್ದೀನಿ. ಇದುವರೆಗೂ ಎಷ್ಟು ಜನ ಡೈರೆಕ್ಟ್ರ್, 70 ಜನ ಡೈರೆಕ್ಟ್ರ್ ಹತ್ರ ಕೆಲಸ ಮಾಡಿದ್ದೀನಿ, 70-80 ಜನ ಡೈರೆಕ್ಟ್ರ್ ಹತ್ರ ಸೀರಿಯಲ್ ಅಷ್ಟು ಮಾಡಿದ್ದೀನಿ. ಎಲ್ಲೂ ಇವನು ಒಳ್ಳೆ ಆ್ಯಕ್ಟ್ರಲ್ಲ, ಸರಿಯಾಗಿ ಆ್ಯಕ್ಟಿಂಗ್ ಬರಲ್ಲ, ಅಥವಾ ವ್ಯಕ್ತಿ ಒಳ್ಳೆನಲ್ಲ, ಈ ಥರದ್ದು ನಾನು ಕೆಟ್ಟ ಹೆಸರು ಎಲ್ಲೂ ತೊಗೊಂಡಿಲ್ಲ. ಅದೇ ತಟ್ಕೊಂಡು ಹೇಳ್ತೀನಿ ನಾನು. ನನಗೆ ಯಾರೂ ಆ ಥರದ್ದು ಹೇಳೇ ಇಲ್ಲ. ಏನ್ರಿ ಹಿಂಗೆ ಮಾಡ್ತೀರಾ ಅಂತಲೂ ಒಂದಿಲ್ಲ. ಅಷ್ಟು ಹೀರೋಗಳ ಜೊತೆ ಮಾಡಿದಾಗಲೇ ಚೆನ್ನಾಗಿ ಮಾಡಿದ್ರು ಬಿಟ್ಟು ಹಿಂಗೆ ಅನ್ಸ್ಕೊ ಬಂದಿರೋನು ನಾನು. ಅಂಥದ್ರಲ್ಲೂ ನನಗೊಂದು ಲಕ್ ಬರಲಿಲ್ಲ. ನಾನು ಅಂದ್ಕೊಂಡಂಥ ಕನಸು ಶರಣು ಸಾಧು ಅವರು ಆ ಥರದ್ದಾಗಬೇಕು ಅಂದಿದ್ದು ಇನ್ನೂವರೆಗೂ ಆಗಲೇ ಇಲ್ಲ. ಸೊ ಈ ಥರದ್ದೊಂದು ಕೊರಗು ನನ್ನ ಕಾಡ್ತಿದೆ. ಅದು ಯಾಕಾಯಿತು ನನಗೂ ಗೊತ್ತಿಲ್ಲ, ಲಕ್ಕೇನು ನನಗೂ ಗೊತ್ತಿಲ್ಲ, ಬರಲಿಲ್ಲ. ಇವ್ರು ಹಿಂಗಾದರು. ಆಮೇಲೆ ನನಗೆ ಉದಯ ಕಾಮಿಡಿಲಿ ನಾನೇನು ಮಾಡಿದೆ, ಸ್ಕ್ರಿಪ್ಟ್ ಶುರು ಮಾಡಿದೆ ನಾನೇ. ಒಂದು ಜೋಕ್ಗಳಿರುತ್ತೆ ಗೊತ್ತಾ, ಈಗ ಒಂದು ಜೋಕು, ಯಾವುದೋ ಒಂದು ಜೋಕ್, ಗಂಡ ಹೆಂಡ್ತಿ ಜೋಕು. ಆ ಜೋಕ್ನ ಶೂಟ್ ಮಾಡೋದು, ಕ್ಯಾಮ್ರಾ ತೊಗೊಂಡೋಗ್ಬಿಟ್ಟು ಗಂಡ ಹೆಂಡ್ತಿ 2 ಕ್ಯಾರೆಕ್ಟರ್ನ ಇಟ್ಟು ಅದರಲ್ಲಿ ಒಂದು ನಾನು ಕ್ಯಾರೆಕ್ಟ್ರು, ಒಂದು ಹುಡುಗಿ ಕ್ಯಾರೆಕ್ಟ್ರು, ಅಥವಾ ಹುಡುಗ ಇದ್ದರು ಹುಡುಗನ ಕ್ಯಾರೆಕ್ಟ್ರು, ಪೊಲೀಸ್ ಆಫೀಸಿದ್ರೆ ಆ ಥರದ ಕ್ಯಾರೆಕ್ಟ್ರು, ಜೋಕ್ಗಳನ್ನ ಶೂಟ್ ಮಾಡೋವಂಥದ್ದು ಸ್ಕಿಟ್ನ ಶುರು ಮಾಡಿದೆ. ಅದೊಂದು ಐತಲ ಕಡಿ ಅಂತ ಕಾರ್ಯಕ್ರಮ, ಒಂದು 500 ಎಪಿಸೋಡ್ ಮಾಡಿದೆ. 500 ಎಪಿಸೋಡು ನಮ್ಮ ಮನೇಲಿದೆ, ಅದೆಲ್ಲ 500 ಎಪಿಸೋಡ್ ಮಾಡಿದೆ. ಅದನ್ನು ನಾನೇ ರೈಟಿಂಗ್ ಮಾಡೋದು. ವಿಜಯ್ ಈಶ್ವರ್ ಅಂತ ಈಗ ಎಲ್ಲ ಸಿನಿಮಾಗಳಿಗೆ ರೈಟಿಂಗ್ ಮಾಡ್ತಿದ್ದಾರೆ, ಅವನ್ನ ನಾನು ಕರ್ಕೊಂಬಂದೆ. ನನಗೆ ರೈಟಿಂಗ್ ಅವ್ನು ಫಾಸ್ಟಾಗಿ ಬರೀತಿದ್ದೆ, ಏನಾದ್ರು ಹೇಳಿದ್ರೆ ನಾನು ಬರ್ಕೊಂಡು ನಾವೇ ಅದನ್ನು ರವಿಕಿರಣ್ ಎಸ್ಟೇಟಲ್ಲಿ ಶೂಟ್ ಮಾಡ್ತಿದ್ದೆ. ಯಾಕೆ ರವಿಕಿರಣ್ ಎಸ್ಟೇಟ್ ಅಂದರೆ, ರವಿಕಿರಣ್ ಎಸ್ಟೇಟಲ್ಲಿ ನಿಮಗೆಲ್ಲ ಇದೆ. ಈ ಕಡೆ ಹೋದರೆ ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ಬಂದರೆ ಹಾಸ್ಪಿಟ್ಲ್ ಇದೆ, ಇಲ್ಲಿ ಹೋದರೆ ಒಂದು ದೊಡ್ಡ ಮನೆ ಇದೆ, ಈ ಕಡೆ ಹೋದರೆ ಒಂದು ತೊಟ್ಟಿ ಮನೆ ಇದೆ, ಒಂದು ಅಫಿಷಿಯಲ್ ಮನೆಯೂ ಇದೆ, ಒಂದು ಮಾಮೂಲಿ ಇದ್ರ ಥರ ಈ ಥರದ ಮನೆ, ಒಂದು ತೊಟ್ಟಿ ಮನೆಯೂ ಇದೆ. ಆ ಕಾನ್ಸೆಪ್ಟ್ ನಾವು ಹಂಗೆ ಬರ್ಕೊತಿದ್ದು. ಪಾರ್ಕಲ್ಲಿ ಲವರ್ ಅಂದರೆ ಪಾರ್ಕಲ್ಲಿ ಮಾಡ್ಕೊಂಬಿಡ್ತಿದ್ದು, ದೇವಸ್ಥಾನದಲ್ಲಿ ಮಾಡ್ಕೊಂಬಿಡ್ತಿದ್ದು. ಜೋಕ್ ಯಾವ್ದು ಕೇಳುತ್ತೆ ಅಲ್ಲಲ್ಲಿ ಮಾಡ್ಕೊಂಬಿಡೋದು. ರವಿಕಿರಣ್ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ನಂದೇ ಇದು ಉದಯ ಟಿವಿದು, ಒಂದು ಪೇಮೆಂಟ್ ಅಂತ ಕೊಡ್ತೀವಿ ಅಂತ. ಪಾಪ ಅವರು ನನಗೋಸ್ಕರ ಒಪ್ಕೊಂಡು ಕಡಿಮೆ ಪೇಮೆಂಟ್ಗೆ ಕೊಟ್ಟರು, ನನ್ನ ಲೊಕೇಶನ್ ಮಾಡ್ಕಪ್ಪ ಶೂಟ್ ಅಂತ. ಅದೊಂದು ವಿಚಾರ ಸರ್. ನಾನು ಯಾರನ್ನು ಕೇಳಿದ್ರು ಯಾರು ಇಲ್ಲಪ್ಪ ಬೇಡ ಅಂತಂದಿಲ್ಲ, ಒಪ್ಕೊಂಡಿದ್ದಾರೆ ಪಾಪ. ಆ ವಿಷಯದಲ್ಲಿ ನಾನು ಬೆಳೆಸ್ಕೊಂಬಂದಿರೋದು ಅಂತ ಹೇಳ್ತೀನಿ. ರವಿಕಿರಣ್ ಅವ್ರು ಕೊಡೋರು. ಮಧ್ಯಾಹ್ನ ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡ್ತಿದ್ದೆ ಸರ್ ಶೂಟು. ಮಂಜು ಸರ್ ಅಂತ ಡೈರೆಕ್ಟರ್ ಇರೋರು, ನಾನೇ ಎಲ್ಲ ಬರೆದಿರ್ತಿದ್ದರಿಂದ, ನಾನೇ ಆ್ಯಕ್ಟ್ ಮಾಡ್ತಿದ್ದರಿಂದ ರಪ್ ಅಂತ ಹೋಗೋದು. ಕಿಟ್ಟಲ್ವಾ, 5 ಸೆಗ್ಮೆಂಟ್ ಥರ, ಒಂದೊಂದು ನಿಮಿಷದ 5, 1.5 ನಿಮಿಷದ 5 ಆ ಥರ ಮಾಡಿಬಿಟ್ರೆ ಮುಗ್ದೋಯ್ತು. ಮಧ್ಯಾಹ್ನಕ್ಕೆ ಮುಗ್ದೋಗೋದು. ಮಧ್ಯಾಹ್ನಕ್ಕೆ ಒಂದು ಒಳ್ಳೆ ಬಿರಿಯಾನಿ ತಿನ್ಕೊಂಡು ಅಲ್ಲೇ ಉದಯ ಟಿ ವಿಯವ್ರು, ನಾವು ಕ್ಯಾಮ್ರಾಮನ್ 2 ಕ್ಯಾಮ್ರಾಮನ್ ಕೊಡೋರು, ಆ ಟೀಮೇ ಬಂದ್ಬಿಡೋದು TTಲಿ. ಅಲ್ಲೊಂದು ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ಅವ್ರನ್ನ ಹಂಗೆ ಕಳಿಸ್ಕೊಟ್ಟು ನಾನು ಹಿಂಗೆ ಬರ್ತಿದ್ದೆ. ಅಬ್ಬನೂರು ಸ್ಟುಡಿಯೋ ಹತ್ರ ಇದ್ದೆ ನಾನಾಗ, ಬಂದ್ಬಿಡುವೆ. ಅದು ಅಷ್ಟೇ, ಸೇಮ್ ಪೇಮೆಂಟೇ ನಮಗೆ. ಒಂದಿನ ಅಷ್ಟೇ ಶೂಟು, 4 ದಿನ ಶೂಟು, 40,000, 10,000, ಅರ್ಧ ದಿನದ ಕೆಲಸ. ಹಿಂಗೆಲ್ಲ ಮಾಡ್ಕೊಂಡು ಬಂದಿರು ಸರ್. 5 ವರ್ಷ ಅದನ್ನು ಮಾಡ್ದವು. ಅಲ್ಲಿಂದ ಬಂದ ಮೇಲೆ ನಮಗೆ ಕೊರೋನಾ ಟೈಮ್ ಆದಮೇಲೆ ನಮಗೆ ಕಷ್ಟ ಆಗಿದ್ದು. ಅಲ್ಲಿವರೆಗೂ ಏನು ನಾವು ಆರಾಮಾಗೆ ಸಿನಿಮಾಗಳು ಸಿಗ್ತಾಯಿತ್ತು, ಸೀರಿಯಲ್ಗಳು ಸಿಗ್ತಾಯಿತ್ತು. ಈ ಕಡೆ ನಮ್ಮ ಉದಯ ಟಿ ವಿ ನಮ್ಮ ಕೈ ಹಿಡಿದಿತ್ತು, ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಷ್ಟು ನಡ್ಕೊಂಡು ಹೋದಂಥದ್ದು. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಕೊರೋನಾದಲ್ಲಿ ಏನಾಯ್ತು? ಕೊರೋನಾ 2 ಥರ ಹೊಡೀತು ಸರ್ ನನಗೆ ಜೀವನದಲ್ಲಿ. ಅದು ಇನ್ನೂ ಚೇತರಿಸ್ಕೊಳ್ಳೋಕ್ಕಾಗಿಲ್ಲ. ಒಂದು, ಈಗ ನೋಡಿ, ಕಸ್ತೂರಿ ಮಹಲ್ ಅಂತ ಒಂದು ದೊಡ್ಡ ಸಿನಿಮಾ ನಾನು ಮಾಡ್ತೀನಿ, ಒಂದು ಮೇಜರ್ ಕ್ಯಾರೆಕ್ಟ್ರು. ದಿನೇಶ್ ಬಾಬು ಅಂತ ಡೈರೆಕ್ಟ್ರು, ಅವ್ರನ್ನ ಎಂಥ ಡೈರೆಕ್ಟ್ರು ಸರ್, ಅವ್ರು ವಿಷ್ಣು ಸರ್ಗೆಲ್ಲ ಸಿನಿಮಾ ಮಾಡಿದ್ದಾರೆ. ದಿನೇಶ್ ಬಾಬು ಅವ್ರ ಅಮೃತವರ್ಷಿಣಿ ಅವ್ರ ಸಿನಿಮಾ ನಂಗೆ ತುಂಬ ಇಷ್ಟ. ಅವ್ರ ಡೈರೆಕ್ಟ್ರು, ಸಾನ್ವಿ ಮೇನ್ ಕ್ಯಾರೆಕ್ಟ್ರು, ನಾನೊಂದು ಲೀಡ್ ಕ್ಯಾರೆಕ್ಟ್ರು. ಆ ಸಿನಿಮಾದಲ್ಲಿ ಎಲ್ಲರೂ ಸತ್ತೋಯ್ತಾರೆ, ಸಾನ್ವಿಯಿಂದ ಹಿಡಿದು ಎಲ್ಲರೂ. ನಾನು ಒಬ್ಬ ಸಾಯಲ್ಲ. ಅದ್ರದ್ದು ಸೆಕೆಂಡ್ ಹಾಫ್ ನಿನ್ನಿಟ್ಕಡೆ ಮಾಡ್ತೀನಿ ಕಣೋ ಈ ಸಿನಿಮಾ ಗೆದ್ರೆ ಅಂತ ಡಿ ರಾಜೇಂದ್ರ ಬಾಬು ಸರ್ ಅವ್ರ ಪೇಜಲ್ಲಿ ಹಾಕಿದ್ರು. ಅವ್ರ ಪೇಜಲ್ಲಿ ಕೆಂಪೇಗೌಡ ಅದ್ಭುತವಾದ ನಟ ಅಂತ. ಅವ್ರು ಯಾಕೆ ಸರ್ ಹಾಕಬೇಕು ಅಂತ ದಿಗ್ಗಜರು, ವಿಷ್ಣುವರ್ಧನ್ ಡೈರೆಕ್ಟ್ ಮಾಡಿದವರು. ಅದು ಕಸ್ತೂರಿ ಮಹಲ್ ನಾನು ಮಾಡಿದೆ, ದಮಯಂತಿ ಮಾಡಿದೆ, ಎಲ್ಲ ಮಾಡಿದೆ. ಯಾವುದೂ ನನಗೆ ಯಾಕೆ ಈ ಸಿನಿಮಾ ಹಿಟ್ಟಾಗಲಿಲ್ಲ ಅಂತ ಬೇಜಾರಾಯಿತು. ಸೊ ಓಕೆ, ಒನ್ ಆಫ್ ದಿ ಪಾರ್ಟ್ ನಾನು. ಈಗ ಕಟ್ಲೆ ಅನ್ನೋ ಸಿನಿಮಾ ನಾನು ಹೀರೋ, ಅದರಲ್ಲೇನೋ ಮೈನಸ್ ಪ್ಲಸ್ ಆದರೆ ಅದು ನನಗೆ ಬರುತ್ತೆ. ಬೇರೆಯವ್ರದ್ದು ನಾನು ಮೇನ್ ಕ್ಯಾರೆಕ್ಟರ್ ಅಷ್ಟೇ. ನನ್ನ ಪಾತ್ರ ನಾನು ಚೆನ್ನಾಗಿ ಮಾಡಿದ್ದೀನಿ, ಡೈರೆಕ್ಟ್ರೇ ಹಾಕಿದ್ದಾರೆ ಪೇಜಲ್ಲಿ ಒಳ್ಳೆ ಕಲಾವಿದ ಅಂತ. ಅದಾದಮೇಲೆ ಏನಾಯಿತು, ಕಟ್ಲೆ ಅನ್ನೋ ಒಂದು ಸಿನಿಮಾ ಬಂತು ಸರ್ ನನಗೆ. ಕೋವಿಡಲ್ಲಿ ಅವಕಾಶ ಇಲ್ಲ.
ಸರ್ ಕೋವಿಡ್ ಬಿಫೋರೇ ಇದು ಕಟ್ಲೆ ಸರ್ ಕೋವಿಡ್ ಬಿಫೋರ್ ಸಿನಿಮಾನ? ಕೋವಿಡ್ ಬಿಫೋರೇ ಮಾತುಕತೆ ಆಗಿದ್ದು. ಹಾಂ, ಮಾತುಕತೆ ಆಯಿತು, ಬಂದು ನನ್ನ ಹೀರೋ ಮಾಡಿ ಅಂತ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು. ಈಗ ಎಷ್ಟು ವರ್ಷ ಆಯಿತು ಕೋವಿಡ್ ನಮಗೆ? ಇದು 6ನೇ ವರ್ಷ. 6ನೇ ವರ್ಷನಾ ಮಾತುಕತೆ? ಹಂಗಾರ ಸೆಕೆಂಡ್ ಕೋವಿಡ್ ಏನೋ ಸರ್ ನನಗೆ. ಫಸ್ಟ್ ಕೋವಿಡ್ ಎಲ್ಲ ಊರಲ್ಲಿ ಇದ್ಬಿಟ್ವಲ್ಲ ನಾವು. ಫಸ್ಟ್ ಕೋವಿಡ್ ಲಾಕಲ್ವಾ ಸರ್ ನಾವು ಊರಲ್ಲಿ. ಸೆಕೆಂಡ್ ಕೋವಿಡ್ ನನಗೆ ಕಟ್ಲೆ ಬಂದು. ಕೋವಿಡಲ್ಲಿ ಏನಾಯಿತು, ಈಗೆಲ್ಲ ಸಿನಿಮಾ ಮಾಡ್ತಾ ಇದ್ವಿ. ಕೋವಿಡಲ್ಲಿ ನನಗೇನು ಉಳಿಸ್ಲಿಲ್ಲ ಸರ್ ದುಡ್ಡು. ಏನಾಯಿತು ಅಂದರೆ ನನಗೆ ಇತ್ತಾಗಿ ಸ್ಟಾರ್ಟಿಂಗು ನಮ್ಮ ಅಪ್ಪನ ಸಾಲ ತೀರಿಸಿದ್ದಾಯ್ತು ಸರ್. ದುಡ್ದೆ ನಾನು, ನಿಮಗೆ ಗೊತ್ತು ಆಗಲಿ 2 ಲಕ್ಷ ಸರ್, ಈಗ 40,000 ಅಂದರೆ ನೀವೇ ಹೇಳಿದ್ರಿ. ನಮ್ಮ ಕಲಾಸರ ದುಡ್ಡು ಕೊಟ್ಟಿದ್ದಾರೆ. ಹಂಗಂತ ನಾನೇನೋ ಕುಡ್ದು ಹಾಳು ಮಾಡಲಿಲ್ಲ, ಜೂಜಾಡು ಹಾಳು ಮಾಡಲಿಲ್ಲ. ನಾನು ಕುಡಿಯೋದೇ ಇಲ್ಲ. ಆ್ಯಕ್ಚುಲಿ ಕುಡಿದ್ರು ಎಲ್ಲೋ 15 ದಿನ 20 ದಿನ ಇಷ್ಟೇ. ದುಡ್ಡನ್ನು ತೊಗೊಂಡು ಸರ್ ಸಾಲ ತೀರಿಸಿದ್ದಾಯ್ತಾ ಫಸ್ಟಲ್ಲೆಲ್ಲ. ಆಮೇಲೆ ನಮ್ಮ ಅಕ್ಕನಿಗೆ 10 ವರ್ಷ ಮಕ್ಕಳಿರಲಿಲ್ಲ ಸರ್. 10 ವರ್ಷ ಮಕ್ಕಳಿರಲಿಲ್ಲ ಅವಳಿಗೆ. ಇರೋಬ್ಬರು ದೇವರು ದಿಂಡ್ರು ಅದು ಇದು ಅಂತೆಲ್ಲ ಅಲಿತೀವಿ. ಅಲ್ಲದ ಮೇಲೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಗೆ ಕಷ್ಟ ಯಾಕಾಯ್ತು ಇಷ್ಟು ದುಡ್ದವ್ರಿಗೆ ಅಂತ. ನಾನು ಎಲ್ಲೆಲ್ಲಿ ಖರ್ಚು ಮಾಡಿದೆ ಅಂತ ಈಗ ಬರ್ತಾಯಿದ್ದೀನಿ. ಅಪ್ಪನ ಸಾಲ ತೀರಿಸಿದಾಯ್ತು. ಆಮೇಲೆ ಅಕ್ಕನಿಗೆ ಎಲ್ಲ ಕಡೆ ದೇವರು ದಿಂಡ್ರು ಅಂತ ನೋಡಿದ್ವಿ, ಮಾಡಿದ್ವಿ, ಹಾಸ್ಪಿಟ್ಲ್ ತೋರಿಸಿದ್ವಿ, ಆಗಲಿಲ್ಲ ಮಕ್ಕಳು. ಇಲ್ಲಿ JBS ಅಂತ ಹುಣಸೆ ಮರ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಹಾಸ್ಪಿಟ್ಲ್ ತೋರಿಸಿದ್ವಿ ಸರ್. JBS ಕಾರ್ನರು? JBS ಕಾರ್ನರು. ಅಲ್ಲಿ ಒಂದು ಲೇಡಿ ಮುದುಕಿ ಡಾಕ್ಟರ್ ಇದ್ದಾರೆ, ಏಜ್ಡ್ ಪರ್ಸನ್ನು. ಅವರು ಎಲ್ಲ ನೋಡಿ ಆಯಿತು, ಸೊ ಓಕೆ ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ ಟ್ರೀಟ್ಮೆಂಟ್ ಎಲ್ಲ ಶುರು ಮಾಡಿದ್ರು ಸರ್. ಆಯಿತು, 6 ತಿಂಗಳು ಆಯಿತು ಸರ್. 6 ತಿಂಗಳು ಆದಮೇಲೆ ಏನಾಯಿತು, ಊರಿಗೆ ಹೋಗ್ತೀನಿ ಅಂತ ಅಕ್ಕ ಹೊರಟಿದ್ರು. ಅವತ್ತು ಡಾಕ್ಟ್ರನ್ನ ಕೇಳಿದೆ, ಹೋಗ್ಬಿಟ್ಟು ಅವರು ಬರಬೇಕು, ಟ್ರೈನಲ್ಲಿ ಕಳಿಸ್ಕೊಡಿ, ಇದಾಗಬಾರ್ದು, ಟ್ರಾವೆಲ್ ಮಾಡೋದು ತಪ್ಪು. ಟ್ರೈನಲ್ಲಿ ಕಳಿಸ್ಕೊಟ್ಟೆ ಸರ್. ಟ್ರೈನಲ್ಲಿ ಹೋದರು, ಅಲ್ಲಿ ಫೋನ್ ಮಾಡ್ತಾರೆ ಊರಿಂದ, ವೈಟ್ ಬ್ಲೀಡಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅಕ್ಕ ಫೋನ್ ಮಾಡ್ತಾರೆ. ಅವಾಗ ಇಮ್ಮಿಡಿಯೇಟ್ ಡಾಕ್ಟ್ರಿಗೆ ಹೇಳ್ತೀನಿ, ಡಾಕ್ಟ್ರ್ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ, ಇಮ್ಮಿಡಿಯೇಟ್ ಕರೆಸಿ ಅಂತ. ಅಲ್ಲಿಂದ ಕಾರ್ ಮಾಡಿ ಇಲ್ಲಿ ಕರ್ಸ್ಕೊತೀನಿ. ಅಕ್ಕನಿಗೆ ವೈಟ್ ಬ್ಲೀಡಿಂಗ್ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. 10 ವರ್ಷ ಮಕ್ಕಳಿಲ್ಲ. ಇಲ್ಲಿ ಬಂದರೆ ಸ್ಕ್ಯಾನ್ ಮಾಡಿ ನೋಡ್ತಾರೆ ಡಾಕ್ಟ್ರು, ಇಲ್ಲ ಡೆಲಿವರಿ ಮಾಡಲೇಬೇಕು. 6 ತಿಂಗಳು ಡೆಲಿವರಿ ಮಗು. 6 ತಿಂಗಳು ಮಗು. 6 ತಿಂಗಳಾಗಿರೋದು? 6 ತಿಂಗಳಾಗಿರೋದು. 2 ಮಗು ಇದೆ ಸರ್. ನೋಡಿ ದೇವರು 10 ವರ್ಷ ಮಕ್ಕಳು ಕೊಟ್ಟಿಲ್ಲ, 6 ತಿಂಗಳಿಗೆ ಇಲ್ಲಿ ಡೆಲಿವರಿ ಪೇಯ್ನ್ ಥರದ್ದು ಬ್ಲೀಡಿಂಗ್ ಸ್ಟಾರ್ಟ್ ಆಗಿದೆ. 2 ಮಗು ಇದೆ. ಏನು ಮಾಡಬೇಕು ನಾವು? ಉಳಿಸ್ಕೊಳ್ಳೇಬೇಕು ಮಕ್ಕಳನ್ನ. ಸೊ ಏನು ಮಾಡೋದು ಡಾಕ್ಟ್ರೆ? ಇಲ್ಲ ಇದು NICU ವಾರ್ಡಲ್ಲಿ ಇಡಬೇಕಂತದ್ದು. NICU ವಾರ್ಡಲ್ಲಿ ಅಂದರೆ ಗರ್ಭಕೋಶದಲ್ಲಿ ಇರೋ ಥರನೇ ಮಗುನ NICU ವಾರ್ಡಲ್ಲಿ ಇಡಬೇಕು. ಅಲ್ಲಿ ಡೆಲಿವರಿ ಮಾಡಿಬಿಟ್ರು. ಒಂದು 850 ಗ್ರಾಮ್ ಮಗು ಸಿಸರಿನ್ ಮಾಡಿ ಮಗು, ಒಂದು 850 ಗ್ರಾಮ್ ಮಗು ಇಷ್ಟಪ್ಪ ಇದೆ. ಒಂದು 850 ಗ್ರಾಮ್ ಮಗು, ಒಂದು kg 50 ಗ್ರಾಮ್ ಮಗು. ಬೆಳವಣಿಗೆ ತುಂಬ ಕಡಿಮೆ. 2 ಮಗುನ ನಾನು ಸಾಗರ ಪೋಲಲ್ಲಿ ಅಡ್ಮಿಟ್ ಮಾಡ್ತೀವಿ. ತಿಲಕ್ ನಗರ, ನಾನು ಅಶ್ವಿನಿ ಬಾರ್ ಕೆಲಸಕ್ಕೆ ಸೇರಿದ್ನ, ಅಲ್ಲಿ ಮುಂದೆ ಇತ್ತು. ತಿಲಕ್ ನಗರದ ಸಾಗರ ಪೋಲಲ್ಲಿ ಅಡ್ಮಿಟ್ ಮಾಡ್ತೀವಿ NICU ವಾರ್ಡಲ್ಲಿ ಸರ್. ದಿನಕ್ಕೆ ಅವಾಗ 1,500 2 ಸಾವಿರ ರೂಪಾಯಿ ದಿನಕ್ಕೆ. 2,000 4,000 ದಿನಕ್ಕೆ ಬರೀ ICU ಚಾರ್ಜು. NICU ಚಾರ್ಜು. ICU ಅಲ್ಲ, NICU. ಅದು ಒಂದು ಗ್ಲಾಸ್ ಒಳಗಡೆ ಇರ್ತಾರೆ ಸರ್ ಮಗುನ ಗರ್ಭಕೋಶದಲ್ಲಿ ಇಟ್ಟಂಗೆ. ನಮ್ಮ ಅಕ್ಕ ಮಾತ್ರ ಹೋಗಬೇಕು, ಹಾಲು ಕೊಡಬೇಕು, ಬರಬೇಕು, ಅಷ್ಟೇ. ಯಾರನ್ನೂ ಬಿಡಲ್ಲ ಅಲ್ಲಿ. ಆ ಥರ 3 ತಿಂಗಳು ಕಷ್ಟಪಟ್ಟಿದ್ದು ಸರ್. ಅದು 9 ತಿಂಗಳು ಆ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ಆ ಹೆಣ್ಣು ಮಗು ತೀರ್ಕೊಂಬಿಡ್ತು, 850 ಗ್ರಾಮ್ ಮಗು. ಅದು ತೀರ್ಕೊಂಬಿಡ್ತು. ಇನ್ನೊಂದು ಮಗು ಉಳಿತು. ಅದಷ್ಟು ಕಷ್ಟಪಟ್ಟಿತ್ತು. ಒಂದು 3-4 ಲಕ್ಷ ರೂಪಾಯಿ ಆ ಟೈಮಲ್ಲಿ ಖರ್ಚು ಮಾಡ್ತೀವಿ ಸರ್ ಅಕ್ಕನಿಗೆ. 2006 ಆ ಥರ. ಈಗೆಲ್ಲ ನಾನು ಏನು ಹೇಳಿದೆ ಜರ್ನಿ, ನಾನೆಲ್ಲ ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಾಗ್ತದೆ. ನಮ್ಮ ತಾಯಿ ತಮ್ಮ ಬಂದು ಊರಲ್ಲಿ ವ್ಯವಸಾಯ ಮಾಡೋದು, ಅವ್ರಿಗೆ ಮದುವೆ ಮಾಡಿದ್ದದ್ದು ಸ್ವಂತ ಸೋದರ ಮಾವನಿಗೆ. ಹಂಗಾಗಿ ನಾವು ನಮ್ಮಯ್ಯ ತುಂಬ ಜೋರಾಗಿದ್ದವರು. ಮಿಲ್ಲು, ಪ್ರಾವಿಜನ್ ಸ್ಟೋರು, 100 ಹಂದಿಗಳು ಸಾಕ್ಕೊಂಡು ಎಲ್ಲ ಮಾಡಿಕೊಂಡು, ಇವರು ಮಕ್ಕಳುಗಳು ಒಂದಷ್ಟು ಜನ ಎಲ್ಲ ನಮ್ಮಯ್ಯ ಹೋದ್ಮೇಲೆ ಎಲ್ಲ ಹೋಯಿತು. ಕೆಲವೊಬ್ಬರೆಲ್ಲ ಹಂಗೆಲ್ಲ ಆಯಿತು. ಸೊ ನಮ್ಮ ಮಾವ ಹಿಂಗೆ 1 ರೂಪಾಯಿ ಇರಲಿಲ್ಲ, ಎಲ್ಲ ನಾನೇ ಮಾಡಬೇಕಾಯ್ತು. ಮಾಡಿದೆ. 3-4 ಲಕ್ಷ ಮಾಡಿದ್ದು ಅನ್ನೋದಕ್ಕಿಂತ ಸರ್ ಅಲ್ಲಿ ಅನುಭವಿಸಿದ್ದಿದೆಯಲ್ಲ ಹಾಸ್ಪಿಟ್ಲದು, ಭಗವಂತ ಯಾರಿಗೂ ಅದು ಕೊಡೋದು ಬೇಡ ಸರ್. ಯಾಕೆಂದರೆ ಚಪ್ಪಲಿ ಬಿಡೋ ಜಾಗ ಇರುತ್ತಲ್ಲ ಸರ್, ಚಪ್ಪಲಿ ಬಿಡೋ ಜಾಗದಲ್ಲೆಲ್ಲ ಕೂತ್ಬಿಟ್ಟು ನಮ್ಮ ತಾಯಿ ಚಪ್ಪಲಿ ಬಿಡೋ ಜಾಗದಲ್ಲಿ ಕೂತ್ಕೊಂಡ್ಬಿಡೋರು ನಮ್ಮ ತಾಯಿ. ನಾನು ಹೋದಾಗ ನಾನು ಇತ್ತಾಗಿ ತಗೊಂಡೋಗಿ ಅಲ್ಲಿ ಮಾತಾಡೋದು, ಅಲ್ಲಿ ಅವ್ರು ಕೂತ್ಕೊಳ್ಳೋದು, ಅಲ್ಲಿ ಸಪ್ರೇಟ್ ಬೆಡ್ಡೆಲ್ಲ ತಗೊಳಕ್ಕಾಗಲ್ವಲ್ಲ ಸರ್ ನಮಗೆ. ಸಪ್ರೇಟ್ ಒಂದು ತಗೊಳಕ್ಕಾಗಲ್ಲ, ಅಷ್ಟೆಲ್ಲ ಕಷ್ಟ. ಅಷ್ಟು ಎಲ್ಲ ದುಡ್ಡು ನಾನು ದುಡ್ದದ್ದು ಉದಯ ಟಿ ವಿದು ಎಲ್ಲ ತಗೊಂಡು ಇಲ್ಲಿ ಮಾಡ್ತಾಯಿದ್ದೀನಿ. ಇಷ್ಟು ಪ್ರಾಬ್ಲಮ್ಮಲ್ಲಿ ನಾನು ಅಕ್ಕನ ಮಗುನ ಉಳಿಸ್ಕೊಂಡೆ ಸರ್. ಅದೊಂದು ಮಗು ಇವತ್ತು ಅವನು ದುಡಿತಾ ಇದ್ದಾನೆ. ಈಗ ಅವನಿಗೆ 17 ವರ್ಷ. ಏನೋ ಹೆಸರು? ಚಂದು ಅಂತ, ರವಿಚಂದ್ರ ಅಂತ ಇಟ್ಟಿದ್ದೀವಿ.
ಅವನಿಗೆ. ಈ ಆರೋಗ್ಯವೇ ಆರೋಗ್ಯವೇ ಇದು ಉದಯ ಟಿ ವಿ ಪೇಮೆಂಟ್ ಬರೋಕ್ಕಿಂತ ಮುಂಚೆ ಇವನಿಗೆ ಮಾಡಿದ್ದು. ಹಂಗಾಗಿ ನಮಗೆ ವಾರ್ಡೆಲ್ಲ ತಗೊಳ್ಳೋಷ್ಟು, ಆಮೇಲೆ ಸಪ್ಲೈ ಮಾಡ್ತಿದ್ನಲ್ಲ ರಾತ್ರಿ, ನಾನು ಇಲ್ಲಿ ಸಪ್ಲೈ ಮಾಡ್ಕೊಂಡು ಕಾರ್ಗಿಲ್ ಬರಲ್ಲ ಸಪ್ಲೈ ಟಿಪ್ಸ್ ಗಿಪ್ಸ್ ಎಲ್ಲ ತಗೊಂಡೋಗಿ ಅಲ್ಲಿ ಹೋಟ್ಲಲ್ಲಿ ಊಟ ತಗೊಂಬ ಕೊಡು, ಇಲ್ಲಿ ಡಾಕ್ಟ್ರ್ ಫೀಸ್ ಕಟ್ಟು, ಅದು ಮಾಡು ಇದು ಮಾಡು, ನಾನು ದುಡ್ದದ್ದೆಲ್ಲ ತಗೊಂಡೋಗಲ್ಲ ಹಾಕು. ನೋಡಿ ನನಗೆ ಹೆಂಗೆ ದೇವರು ಒಂದೊಂದೇ ಕಷ್ಟಗಳು ಕೊಟ್ಟ ಅನ್ನೋದು. ಫಸ್ಟ್ ನಾನು ಬುದ್ಧಿ ಕಾಣ್ತಾ ಇದ್ದಂಗೆ ಅಪ್ಪನ ಸಾಲ, ಅದಕ್ಕೆ ಹೋಟ್ಲು ಬಾರು ಅದು ಇದು ಅಂತ 300 ರೂಪಾಯಿ ಸಾಲದಲ್ಲಿ, ಅದು 300 ರೂಪಾಯಿ ಸಂಬಳದಲ್ಲಿ 3.5 ಲಕ್ಷ ಸಾಲ ತೀರಿಸಿದ್ದಾಯಿತು, ಬಡ್ಡಿ ಗಿಡ್ಡಿ ಕಟ್ಕೊಂಡೇನೋ ಮಾಡ್ಕೊಂಡು. ಅದಾದಮೇಲೆ ಅಕ್ಕಂದು, ಅದಾದಮೇಲೆ ಇವನು ನಮ್ಮ ಅಣ್ಣಂದು, ಅವನಿಗೆ ಪೆಟ್ಸು ಅದು ಅಲ್ಲಿ ತಗೊಂಡು ಎಲ್ಲ ತಗೊಂಡು ಹಿಂಗೆ ಮಾಡಿದೆ ಸರ್. ದುಡ್ಡುಗಳು ಇಟ್ಕೊಳ್ಳಿಲ್ಲ. 2010-8 ಸ್ವಲ್ಪ ಉದಯ ಟಿ ವಿದೆಲ್ಲ ದುಡ್ಡು ಮಾಡಿದ್ಮೇಲೆ ಅದು ಹಂಗೆ ಸರ್, ಅದು ದಯವಿಟ್ಟು ಅಲ್ಲಿ ಅದು ಮುಗಿಸ್ಬಿಡೋಣ, ಯಾರಿಗೂ ಅದು ತೊಂದರೆ ಆಗೋದು ಬೇಡಪ್ಪ ದೇವ್ರೆ. ಯಾಕೆಂದರೆ ನಮ್ಮ ತಾಯಿನ ನಾನು ಇವತ್ತು ನೆನೆಸ್ಕೊಂಡ್ರೆ ಸರ್, ಅಲ್ಲಿ ಕೂತ್ಕೊಳ್ಳೋರು ಚಪ್ಪಲಿ ಬಿಡೋ ಜಾಗದಲ್ಲಿ ಅವ್ರು ನೋಡೋದೇ ಒಂದು ಹಿಂಸೆ ಸರ್. ಅದು ಡಾಕ್ಟ್ರ್ ಬರೋವ್ರಿಗೂ, ಅದು ಬೇರೆ ಚಿಲ್ಡ್ರನ್ ಹಾಸ್ಪಿಟ್ಲು ಸಾಗರ್ ಅಪೋಲೋಯಿಂದ ಖಾಲಿ ಮಾಡಿಸಿದ್ವಿ ನಾವು. ಯಾಕೆಂದರೆ 3 ತಿಂಗಳಾದಮೇಲೆ ನಾವು ಇನ್ನೂ 3 ತಿಂಗಳು ಚಿಲ್ಡ್ರನ್ ಹಾಸ್ಪಿಟ್ಲಲ್ಲಿ ಇದ್ವಿ. ಯಾಕೆಂದರೆ ಇನ್ನು 3 ತಿಂಗಳು ಬಿಲ್ ಕಟ್ಟಿದ್ದೀವಿ, ಇನ್ನೂ 3 ತಿಂಗಳು ಹೆಂಗೆ ಕಟ್ಟೋಕ್ಕಾಗುತ್ತೆ. ಚಿಲ್ಡ್ರನ್ ಹಾಸ್ಪಿಟ್ಲು ಮಾಮೂಲಿ ಹಾಸ್ಪಿಟ್ಲಿಗೆ ಬಂದಾಗ ಅದು ವಾರ್ಡ್ ಹಂಗಿತ್ತು, ಅಷ್ಟೆಲ್ಲ ಕಷ್ಟಪಟ್ಬಿಟ್ವಿ. ಅದನ್ನು ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ನನಗೆ ಇಲ್ಲಿ 2008 ಉದಯ ಕಾಮಿಡಿದಾಯಿತು, ಅಲ್ಲಿಂದ ಹಂಗೆ ಬಂದ್ವಿ. ಅದಾದ ತಕ್ಷಣ ಏನಾಯ್ತು, ನನಗೆ ಮದುವೆ 2008 ದುಡ್ದಿದ್ದೆಲ್ಲ 10ಗೆ ಬಂದಾಗ ನಾವು ಮದುವೆ ಮಾಡ್ಕೊಬೇಕು. ಇವತ್ತು ಕೆಂಪೇಗೌಡ ಏನಪ್ಪ ಅಷ್ಟು ಸಿನಿಮಾ ಮಾಡಿದ್ದಾರೆ, ಅಷ್ಟು ಪೇಮೆಂಟ್ ತೊಗೊಂಡಿದ್ದಾರೆ, ಯಾಕೆ ಒಂದು ಸ್ವಂತ ಮನೆ ಮಾಡಿಲ್ಲ, ಯಾಕಿನ್ನೂ ಏನೂ ತೊಗೊಂಡಿಲ್ಲ ಅಂತಂದರೆ ಇಲ್ಲಿ ಮಾಡಿದ್ವಿ. ಈ ಖರ್ಚುಗಳು ಹಿಂಗೆ ಮಾಡಿದ್ವಿ ಸರ್ ನಾವು. ಅದು ಎಲ್ರಿಗೂ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು. ಎಲ್ಲರೂ ನೋಡ್ಕೊಂಬಂದಿದ್ದೀನಿ, ನನಗೆ ಆ ಸಮಾಧಾನ ಇದೆ. ನಮ್ಮ ಅಪ್ಪ ಅಮ್ಮನ ಸಾಕೊಂಬಂದಿದ್ದೀವಿ, ನಮ್ಮ ಅಕ್ಕನ ನೋಡ್ಕೊಂಬಂದಿದ್ದೀನಿ, ನಮ್ಮ ಅಣ್ಣನ ನೋಡ್ಕೊಂಬಂದಿದ್ದೀನಿ, ಅಣ್ಣಂಗೆ ಮದುವೆ ಮಾಡಿದ್ದೀನಿ. ಅಣ್ಣ ಊರಲ್ಲಿ ಹೋಗಿ ಸೇರ್ಕೊಂಬಿಟ್ಟ. ಪೆಟ್ಸು ಅಂತ ಬಂದಮೇಲೆ ಏನಾಯಿತು, ಅವ್ನು ಇಲ್ಲಿ ಇರ್ಸೋಕ್ಕಾಗಲಿಲ್ಲ, ಊರಲ್ಲಿ ಸೇರ್ಕೊಂಬಿಡ್ಬೇಕು. ಎಲ್ಲಂದ್ರಲ್ಲಿ ಬಿದ್ದೋಯ್ತಿದ್ದ, ಯಾವಾಗಂದ್ರೆ ಅವಾಗ ಅದು ಗೊತ್ತಾಗ್ತಿರ್ಲಿಲ್ಲ. ಅಡ್ಮಿಂಟ್ ಮಾಡಿ ಸಾಕಾಗ್ತಿತ್ತು. ಬೇಡ ನೀನು ಊರಲ್ಲೇ ಇರಪ್ಪ ಅಂತ ನಾನು ಒಬ್ಬನೇ ದುಡಿಯೋಕ್ಕೆ ಶುರು ಮಾಡಿದೆ. ಆಗ ಊರಲ್ಲಿ ಹೋಗಿ ಏನು ಮಾಡ್ತಾನೆ ಅವನು ಅಂತ ಪ್ರಶ್ನೆ ಬಂತು. ಆವಾಗ 3 ಬೋರ್ ಹಾಕ್ಸಿದೆ ಸರ್, ನೀರು ಬರಲಿಲ್ಲ. 3 ಬೋರ್ ನೀರು ಬರಲಿಲ್ಲ. 4ನೇ ಬೋರ್ ನೀರು ಬಂತು, ಇವತ್ತವರೆಗೂ ನಿಂತಿಲ್ಲ. ನಮ್ಮೂರಲ್ಲಿ ಒಂದು 30-40 ಬೋರ್ ಹಾಕ್ಸವ್ರು ಸರ್, ಎಲ್ಲ ಸ್ಟಾಪ್ ಆಗಿದೆ. ನಮ್ದು ಇದೊಂದೇ ಇವತ್ತು ಓಡ್ತಾ ಇರೋದು. 4ನೇದು ಬಂದಿದ್ದು ನಮ್ಮದು. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ, ಆ ಹೊಲ ಮಟ್ಟ ಮಾಡಿಸ್ಕೊಟ್ಟೆ ಬೆಳೆ ಬೆಳೆಯೋಕ್ಕೆ ಅಂತ, ಅಲ್ಲಿ ಹಾಕ್ತೆ. ಅದಾದಮೇಲೆ ಒಂದು 2 ಎಕರೆ ಜಮೀನು ತೊಗೊಂಡ್ವಿ. ಅಲ್ಲಿ ಎಲ್ಲ ಕಲಾ ಸರಸ್ವತಿ ದುಡ್ದು ತೊಗೊಂಡ್ವಿ. ಅಲ್ಲ ಎಲ್ಲ ಕಡಿಮೆ ರೇಟ್ ಇತ್ತು. ನಾನೇನೂ ಮಾಡ್ಕೊಳ್ಳಿಲ್ಲ ಬೆಂಗಳೂರಲ್ಲಿ. ಈಗ ಏನಾಗ್ಬಿಡ್ತು, ಅಣ್ಣಂಗೆ ಮಾಡಿದ್ದು, ಅಪ್ಪ ಅಮ್ಮಂಗೆ ಮಾಡಿದ್ದು, ಅಕ್ಕಂಗೆ ಮಾಡಿದ್ದು, ಊರಲ್ಲಿ ಜಮೀನು ತೆಗ್ದಿದ್ದು ಎಲ್ಲ ಅಣ್ಣಂಗೆ ಸೇರ್ಕೋತು. ಈಗ ನಾನು ಹೋಗಿ ಊರಲ್ಲಿ ಸೇರ್ಕೊಳ್ಳೋಕ್ಕಾಗಲ್ಲ. ಕೆಂಪೇಗೌಡ ಇಷ್ಟು ಸಿನಿಮಾ ಮಾಡಿಬಿಟ್ಟು, ಇಷ್ಟು ಸೀರಿಯಲ್ ಮಾಡಿಬಿಟ್ಟು, ಈಗ ಎಲ್ಲೋದ್ರೂ 10 ಜನ ಇದ್ದರೆ 8 ಜನ ಬಂದು ಸೆಲ್ಫಿ ತೆಗ್ಸ್ಕೊಳ್ಳೋಂಗಿಷ್ಟು ಮಾಡೋನು ದೇವ್ರು. ಇನ್ನೂ ನನ್ನ ದೊಡ್ಡ ಸ್ಟಾರ್ ಮಾಡದೇ ಇದ್ರು ಈಗ ನಾನು ಹೋಗಿ ಊರಲ್ಲಿ ಇರೋಕ್ಕಾಗಲ್ಲ. ಸೊ ನಾನೇ ಇನ್ವೆಸ್ಟ್ ಮಾಡಿದ್ದಲ್ಲೆಲ್ಲ ಅದೇ ದುಡ್ಡು ನಾನು ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದಿದ್ರೆ ಇವತ್ತು ನನಗೆ ಸೈಟ್ ಇರ್ತಿತ್ತು, ಮನೆ ಇರ್ತಿತ್ತು, ಎಲ್ಲ ಇರ್ತಿತ್ತು. ಆದರೆ ಊರಿಗೆ ನಾನು ಹೋಗೋಕ್ಕಾಗಲ್ಲ. ಈಗ ಊರಲ್ಲಿದ್ದರೆ ಏನಪ್ಪ ಇಲ್ಲಿ ಬಂದು ಸೇರ್ಕೊಂಡ್ರು ಅಂತಾರೆ. ಎಲ್ಲ ಅಲ್ಲಿ ಮಾಡಿಬಿಟ್ಟೆ. ಇಲ್ಲಿ ನಾನೇನೋ ಮಾಡಬೇಕು ಅನ್ನೋಷ್ಟರಲ್ಲಿ ಮದುವೆ ಮಾಡೋಕ್ಕೆ ಶುರು ಮಾಡಿದ್ರು. ಮದುವೆ ಆದಮೇಲೆ ಸರ್, ಮದುವೆ ಹುಡುಗಿ ನಮ್ಮ ಚಿಕ್ಕಪ್ಪನ ಮಗಳು, ನಮ್ಮ ಅಪ್ಪನ ತಮ್ಮನ ಮಗಳು, ಆಗ ಅಕ್ಕನ ಮಗಳೇ ಆಗ್ತಾಳೆ. ಇವ್ರನ್ನ ಮದುವೆ ಮಾಡ್ಕೊಳ್ಳಿ ಅಂತ ಶುರುವಾಯಿತು. ಸೊ ಆ್ಯಕ್ಚುಲಿ ತುಂಬ ಒಳ್ಳೆ ಹುಡುಗಿ ಅಂತೇಳಿ ನಾನು ಇವನ್ನ ತರಂಗ ವಿಶ್ವ ಅಲ್ಲಿಗೆ ಅವನು ಯಾವಾಗಲೂ ನಮ್ಮ ಫ್ಯಾಮಿಲಿ ಫ್ರೆಂಡ್ ಥರನೇ ಇದ್ದೀನಿ. ನಾನು ಅಲ್ಲಿಂದ ಜೊತೆಲಿ ಅವನಿಗೆ ತೋರಿಸಿದ್ದೆ ನಾನು ಇವಳನ್ನ. ನಮ್ಮ ಅಕ್ಕನ ಮಗಳು ನಮ್ಮ ಮನೆ ಪಕ್ಕದಲ್ಲಿ ಮದುವೆ, ನಮ್ಮ ಮನೆ ಪಕ್ಕದಲ್ಲೇ ಬೆಳೆದೋಳು ಸರ್. ಇವರು ಅಜ್ಜಿ ಮನೇಲಿ ಇದ್ದಾಳಲ್ಲ, ನಮ್ಮ ಮನೆ ಪಕ್ಕದ್ದೇ ಅಜ್ಜಿ ಮನೆ ಅವಳಿಗೆ, ನಮ್ಮ ಚಿಕ್ಕಪ್ಪನ ಮನೆ. ಬೆಳೆದೋಳು ಒಳ್ಳೆ ಹುಡುಗಿ, ಇವು ಮದುವೆ ಆಗುವಂತ ತೋರಿಸಿ ಅವರು ಒಪ್ಕೊಂಡು, ಇವರು ಹಿರಿ ಮಗಳದೇನು ಜಾತಕ ಬರೋದಿನ ಕ್ಯಾನ್ಸಲ್ ಆಯಿತು. ಆಮೇಲೆ ಇನ್ನೊಬ್ಬ ನಮ್ಮ ಫ್ರೆಂಡು ಬಾರನ್ನು ಒಬ್ಬಿದ್ದ, ಶ್ರೀಧರ ಅಂತ, ಬಾರಲ್ಲಿ ನಮ್ಮ ಜೊತೆ ಸಪ್ಲೈ ಮಾಡ್ತಿದ್ದನು. ಅವನಿಗೆ ತೋರಿಸಿದೆ ಒಳ್ಳೆ ಹುಡುಗಿ ಮದುವೆ ಆಗುವಂತ. ಅವನು ನೋಡಿ ಅವನದು ಜಾತಕ ಕ್ಯಾನ್ಸಲ್ ಆಯಿತು. ಅವ್ರಿಗೆಲ್ಲ ಏನು ಅಂದರೆ, ನಮ್ಮ ಅಕ್ಕಾರ ಮನೆಯವ್ರಿಗೆ, ನಮ್ಮ ಮನೆಯವ್ರಿಗೆಲ್ಲ ಇಲ್ಲ ನೀನೇ ಮದುವೆ ಆಗು ಅಂತ ಅವ್ರಿಗೆ. ನನ್ನ ಮೇಲೆ ನನಗೆ, ಯಾಕೆಂದರೆ ಎಷ್ಟು ಜವಾಬ್ದಾರಿಗಳನ್ನ ಕ್ಲಿಯರ್ ಮಾಡ್ಕೊಂಡು ಒಂದು ಒಳ್ಳೆಯವನು ಅಂತ ಅನ್ಸ್ಕೊಂಡಿದ್ನಲ್ಲ ಸರ್ ನಾನು ಫ್ಯಾಮಿಲಿಲಿ. ನಿನಗೆ ಮದುವೆ ರಾಜ್ಕುಮಾರ್ ಥರ ಸಂಸಾರ ಜವಾಬ್ದಾರಿ ತಗೊಂಡವನೇ ಅಂತ, ರಾಜೀವ್ ಅಪ್ಪನ್ ಥರ ಆಯಿತು ಸರಿ ಅಂತ ಹೇಳ್ಬಿಟ್ಟು, ತುಂಬ ದೊಡ್ಡ ಮಾತೇನು ಅವ್ರ ಲೆವೆಲ್ಗಲ್ಲ ಬಟ್ ಎಲ್ಲ ಜವಾಬ್ದಾರಿ ತಗೊಂಡು. ಅಕ್ಕ ಇದ್ರೆ ತಿನ್ನೋಣ, ಇಲ್ಲದೆ ಇದ್ರೆ ಉಪವಾಸ ಬಿದ್ದಿರೋಣ.
ನಮ್ಮ ಗತಿ ಇಲ್ಲ ಅಂತ ಇನ್ನೊಬ್ರ ಹತ್ರ ಬೇಡದ ಮಾತ್ರ ಬೇಡ. ನೋಡಿ ನಾನು ಹೇಳೋದು ಸುಮ್ಮನೆ ತಮಾಷೆನೂ ಅಲ್ಲ. ಈಗ ನೀವು ಬೆಂಗಳೂರಿಗೆ ಬಂದು ಸೆಟ್ಲ್ ಆದ್ರೆ ಒಂದು ಸಾಲ ತೀರ್ಸಿದ್ರೆ ಹೋಗಲ್ಲ ನಿಮ್ಮನೆ ನಿಮ್ದು ನಾನು ದುಡ್ಕೊಂಡು ಬದುಕ್ತೀನಿ ಅಂತ ಅನ್ನಕ್ ಹೋಗಿಲ್ಲ ನೀವು. ಅಣ್ಣ ಅಕ್ಕ ಎಲ್ಲರೂ ಮಾಡ್ಬೇಕಿರ್ಲಿಲ್ಲ. ಹೌದು, ಮಾಡ್ಬೇಕಿರ್ಲಿಲ್ಲ. ಮಾಡ್ತಿದ್ದಾರೆ ಇವತ್ತು. ನಂದು ಅಂತ ಇದ್ಬಿಟ್ಟಿದ್ರೆ ನಾನು ಇವತ್ತು ತುಂಬಾ ಚೆನ್ನಾಗಿರ್ತಿದ್ದೆ. ಆರಾಮಾಗಿ ಮಲೇಶ್ವರದಲ್ಲಿ ಸ್ವಂತ ಮನೆ ಸರ್. ಈಗ ಅವತ್ತು ನಮ್ಮ ಅಣ್ಣನಿಗೆ 2005, 6, 7, 8 ಆ ಟೈಮು ಸರ್ 3 ಬೋರ್ ಹಾಕ್ಸಿದೀವಿ. ಒಂದೊಂದು ಬೋರ್ಗೆ 50,000 ಆ ಥರ ಖರ್ಚು. ಅವಾಗ ನಮಗೆ ಖರ್ಚು ಆರಾಮಾಗಿ ಇಲ್ಲಿ ಸೈಟ್ ಬರ್ತಿರ್ಲ್ವ ಸರ್ ಆ ಕಾಲದಲ್ಲಿ? ಒಂದು ಬೋರ್ 3 ಬೋರಿಂದ ಒಂದು ಸೈಟ್ ಬಂದ್ಬಿಡ್ತಿತ್ತು. ಇವತ್ತು ಅದು 1 ಕೋಟಿ ಆಗಿರೋದು. ಆಮೇಲೆ ಜಮೀನೆಲ್ಲ ಮಟ್ಟ ಮಾಡಿಸ್ತು. ಅಣ್ಣನ ಮದುವೆ ಮಾಡಿದೆ 1 ಲಕ್ಷಾಂತರ ರೂಪಾಯಿ ಹಾಕಿ, ಅದಕ್ಕೊಂದು ಸೈಟ್ ಬರ್ತಿತ್ತು. ಅಕ್ಕಂಗೆ ಒಂದು 3-4 ಲಕ್ಷ ಮಾಡಿದೆ, ಅದಕ್ಕೊಂದು 2-3 ಸೈಟ್ ಬರ್ತಿದ್ವಿ. ನಾವೆಲ್ಲ ಮಾಡಿದ್ದು ಹೇಳೋದು ಬೇಡ. ಯಾಕಿದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಕೆಂಪೇಗೌಡ ಏನು ಮಾಡಿಲ್ಲ ಏನು ಮಾಡ್ದ ಅಂತಾರಲ್ಲ, ಅವ್ರಿಗೆ ಇದು ಹೇಳ್ತಾ ಇರೋದು ನಿಮ್ಮ ಮೂಲಕ. ಕೆಂಪೇಗೌಡ ಏನು ಮಾಡ್ದ ಅಂದರೆ ಇದೆಲ್ಲ ಮಾಡಿದ್ದಾನೆ. ಇದೆಲ್ಲ ನಿಮಗೂ ಗೊತ್ತಿದೆ, ನಮ್ಮ ಊರವ್ರಿಗೆಲ್ಲ ಗೊತ್ತಿದೆ. ಸೊ ಇದೆಲ್ಲ ಮಾಡಿರೋದ್ರಿಂದ ಕೆಂಪೇಗೌಡ ಆಸ್ತಿ ಮಾಡಿಲ್ಲ ಅಷ್ಟೇ. ಅದಕ್ಕೆ ಕೆಂಪೇಗೌಡ ಏನು ಅಷ್ಟು ಹೆಸರು ಮಾಡೋವನ್ನೇ ನೋಡಿದ್ರೆ ಇನ್ನೂ ಒಂದು ಸ್ವಂತ ಮನೆ ಮಾಡಿಲ್ಲ ಅಂತ ಅನ್ನೋರು ಇದ್ದಾರೆ ಸರ್. ಅವ್ರಗಳಿಗೆ ಇದು ನಿಮ್ಮ ಮೂಲಕ ಹೇಳ್ತಿದ್ದೀನಿ ಅಷ್ಟೇ. ನೋಡಿ, ನೀವು ಗೌಡ್ರ ನೀವು ಇಷ್ಟು ಜವಾಬ್ದಾರಿ ತಗೊಳ್ಳದೆ ಹೋಗಿದ್ರೆ ನಿಮ್ಮ ಅಣ್ಣನ ಲೈಫ್ ಏನೋ ಆಗಿರೋದು, ಅಥವಾ ನಿಮ್ಮ ಸಿಸ್ಟರ್ ಕೊರಗ್ತಾನೆ ಇರೋ ಜೀವನ ಪೂರ್ತಿ. ಹೌದು. ನಿಮ್ಮ ತಂದೆ, ಆಮೇಲೆ ತಂದೆ ತಾಯಿಗೆ ಸಾಲ ತೀರಿಸಿದ್ರೆ ಊರಲ್ಲಿ ಮರ್ಯಾದೆ ಹೋಗಿರೋದು. ಇಡೀ ಕುಟುಂಬಕ್ಕೆ ಇವತ್ತು ಊರಲ್ಲಿ ಸ್ವಲ್ಪ ತಲೆ ಎತ್ಕೊಂಡು ಓಡೋ ಪರಿಸ್ಥಿತಿ ಇದ್ರೆ ಅದಕ್ಕೆ ನಿಮ್ಮ ಶ್ರಮ ಕಾರಣ. ಆ ಹೆಮ್ಮೆ ಇದೆ ನನಗೆ. ಹಂಗಾಗಿ ನಾನೇನು ಮಾಡ್ಕೊಂಡಿಲ್ಲ ಅನ್ನೋ ಕೊರಗೂ ಇದೆ. ಓಕೆ, ದೇವ್ರಿಗೂ ಯಾವತ್ತೊಂದಿನ ನಮ್ಗೆ ಕೊಡ್ತಾನೆ ಅನ್ನೋ ನಂಬಿಕೆನೂ ಇದೆ. ಏನೂ ಇಲ್ಲದೆ ಇಲ್ಲಿ ಗಂಟ ಬೆಳೆಸ್ಕೊಬಂದವನು ಮುಂದಕ್ಕೆ ಕೈ ಹಿಡಿಯಲ್ವಾ ಸರ್? ಆಮೇಲೆ ನಮ್ಮ ಆಡಿಯನ್ಸು ಇಷ್ಟೆಲ್ಲ ನಾನು ನಿನ್ನೆ ಟ್ರೈಲರಲ್ಲಿ ಅದೇ ಹೇಳ್ತಾ ಇದ್ದೆ, ಏನೂ ಇಲ್ಲದೆ ನಾನು ಒಬ್ಬ ಕಾಮಿಡಿಯನ್ನಾಗಿ ಪುಟ್ ಹೆಜ್ಜೆ ಇಟ್ಕೊಂಡ್ಬಂದನ್ನು ಇಲ್ಲಿವರೆಗೆ ಬೆಳೆಸ್ಕೊಂಬಂದಿದ್ದೀರಿ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ, ಕಟ್ಲೆ ನಾನು ಹೀರೋ ಆಗಿದ್ದೀನಿ. ನೀವು ಕೈ ಹಿಡಿಬೇಕು, ಹಿಡಿತೀರಾ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು 6th ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ನೆನ್ನೆ ಹೇಳಿದೆ. ಇದೇನು ನೆನೆಸ್ಕೊಂಡೇ ಹೇಳಿದ್ದು. ಹಿಂಗೆ ನನ್ನ ಮದುವೆ ಅವ್ರಿಗೆ ಯಾರು ಒಪ್ಪಲಿಲ್ಲ. ಶ್ರೀಧರ್ನ ಒಪ್ಪದ, ವಿಶ್ವನ ಒಪ್ಪದ, ಜಾತಕ ಸೆಟ್ ಆಗಲಿಲ್ಲ. ಇವರೆಲ್ಲ ನನಗೆ ಅದೇ ನೀವು ಹೇಳ್ದಂಗೆ ಜವಾಬ್ದಾರಿ ಇರೋ ಹುಡುಗ ಇವನಿಗೆ ಮದುವೆ ಮಾಡಬೇಕು ಅಂತ ಎಲ್ಲ ಫಿಕ್ಸ್ ಆದರು. ನಮ್ಮ ಅಕ್ಕ ಬಂದಲ್ಲಿ ನನ್ನ ಕೊಕ್ಕೆ ಇಟ್ಲು, ಸ್ವಂತ ಅಕ್ಕ. ಏನು ಮಾಡಿದ್ಲು, ನನಗೇನಾರು ಮಗಳೇ ಇದ್ಬಿಟ್ಟಿದ್ದಿದ್ರೆ ಅವತ್ತು ನೀನು ನೋಡ್ದಂಗೆ ಮಗಳೇ ಏನಾರು ನನಗೇನೇ ಬೇಗ ಮಗು ಹುಟ್ಟಿ ಮಕ್ಕಳಾಗಿದ್ರೆ, ನನಗೆ ಒಂದು ಹೆಣ್ಮಗು ಹುಟ್ಟಿದ್ರೆ ನೀನು ಮದುವೆ ಆಯ್ತಿರಲ್ವ, ಅವಳು ನನ್ನ ಮಗಳೇ, ಮದುವೆ ಆಗು ಅಂತ ಫಿಕ್ಸ್ ಆಗ್ಬಿಟ್ರು. ಒಳ್ಳೆ ಹುಡುಗಿ ಅಲ್ಲ, ನಿನ್ಗೆ ಒಳ್ಳೆ ಮದುವೆ ಮಾಡೋಣ ಅಂತ. ಸೊ ಈ ಫ್ಯಾಮಿಲಿಗೆ ಗಂಟು ಬಿದ್ದುಬಿಟ್ಟು ನಾನು ಮದುವೆ ಆಗ್ಬಿಟ್ಟೆ 2010. ಯಾಕೆ ಆಗ್ಬಿಟ್ಟೆ ಅಂತ ಬೇಜಾರಲ್ಲಿ ಹೇಳ್ತಿದ್ದೀನಿ ಅಂದರೆ, ನನಗೆ ಇನ್ನೊಂದು 4 ವರ್ಷ ಮದುವೆ ಆಗಬಾರ್ದು ಅನ್ನೋದಿತ್ತು. ಇನ್ನೂ ಏನಾದರೂ ಮಾಡೋಣ, ಇನ್ನೂ ಏನು 24 ವಯಸ್ಸಿಗೆ ಮದುವೆ ಮಾಡ್ಕೊಂಡು. ನಮ್ಮ ಮಂಡ್ಯ ಕಡೆ ಹಂಗೆ ಸರ್, ನಮ್ಮ ದಿವ್ಯಂಗೆ ಮದುವೆ ಆದಾಗ ಆ್ಯಕ್ಚುಲಿ ಹೇಳಂಗೆ ಇಲ್ಲ ಏಜು. ಹೇಳ್ಬಿಟ್ರೆ ನಾಳೆ ಬೆಳಿಗ್ಗೆ ಪ್ರಾಬ್ಲಮ್ ಆಗ್ಬಿಡ್ತದೇನೋ. ಸರ್, ಸೆಕೆಂಡ್ PU ಮುಗಿಯಂಗಿಲ್ಲ, 17-18 ವರ್ಷಕ್ಕೆ ಮದುವೆ ಮಾಡಿಬಿಡ್ತಾರೆ ನಮ್ಮ ಮಂಡ್ಯದಲ್ಲಿ. 18 ಆಯ್ತಾ ಹುಡುಗಿಗೆ ಇನ್ನೂ ಮದುವೆ ಮಾಡಿಲ್ವಾ ಅನ್ನೋ ಜನ ನಮ್ಮವರು ಈಗಲೂ. ಆಮೇಲೆ 24 ಆಯ್ತಾ ಹುಡುಗನಿಗೆ ಮದುವೆ ಮಾಡಿಲ್ವಾ ಅಂತ. ಈಗೇನು ಎಣ್ಣೆ ಸಿಗ್ತಾ ಇಲ್ಲ ಬಿಡಿ. ಸುಮಾರು ಜನ ಹುಡುಗರು ಪಾಪ ಮದುವೆ ಆಗಿಲ್ಲ, ಎಷ್ಟೋ ವರ್ಷ ಆಗ್ಬಿಟ್ಟಿದೆ, ಗಡ್ಡ ಬಿಟ್ಕೊಂಡು ಓಡಾಡ್ತವ್ರೆ. ನಮ್ಮೂರಲ್ಲೇ ಇನ್ನೂ 2 ಪಾಪ ಇದ್ದಾರೆ ಪಾಪಚ್ಚಿ, ಅವ್ರಿಗೆಲ್ಲ ಹೆಣ್ಣು ಸಿಗಬೇಕು. ಹಂಗೆ ನಮ್ಗೆ ಬೇಗ ಮದುವೆ ಮಾಡಿಬಿಟ್ರು. ಮದುವೆ ಅಂತ ಆದರೆ 2010 ಮದುವೆ ಅಂತ ಆದರೆ ಸರ್, ಮದುವೆ ನಾನೇ ಮಾಡ್ಕೋಬೇಕಾಯ್ತಾ. ಈಗ ಎಲ್ರಿಗೂ ನಾನೇ ಮಾಡಿರೋದ್ರಿಂದ ನನಗೆ ಯಾರು ಮಾಡೋಕ್ಕೆ ಬರ್ತಾರೆ? ಮತ್ತು ಅಗೇನ್ ನಾನೇ ಮದುವೆ ಖರ್ಚು ನಾನೇ ಮಾಡಬೇಕಾಯ್ತು. ಏನು ಪ್ರದಕ್ಷಿಣೆ ಏನು ತೊಗೊಂಡಿಲ್ಲ. ಅವರೇನೋ ಸ್ವಲ್ಪ ಮದುವೆಗೆ ಅಂತ ಏನೋ ಮಾಡಿದ್ರು, ಅಷ್ಟು ಬಿಟ್ರೆ ದುಡ್ಡೇನು ನಾವು ಕೈಯಲ್ಲಿ ಇಸ್ಕೊಳ್ಳಿಲ್ಲ. ಕರ್ನಾರೇ ನಾನೇ ಮಾಡ್ಕೊಬೇಕಾಯ್ತಾ, ಬೀಗ್ರೂಟ ಜೋರಾಗಿ ಮಾಡಬೇಕಾಯ್ತಾ. ನನ್ನ ಮದುವೆಗೆ ಇಡೀ ಈ ಮದುವೆ ಚೌಟ್ರಿಯವ್ರು ಹೇಳ್ತಾರೆ ಈಗಲೂ, ಅವ್ನು ಸಿಗ್ತಾಗಿಲ್ಲ, ನಿಮ್ಮ ಮದುವೆಗೆ ಬಂದಷ್ಟು ಯಾರಿಗೂ ಬರಲಿಲ್ಲ ಬಿಡಪ್ಪ. ಒಂದು 3,500 ಜನ ಸೇರಿದರು ಸರ್. ಬಸ್ರಾಳು ಮಂಡ್ಯದಿಂದ 23 ಕಿಲೋಮೀಟ್ರ್, ಎಲ್ಲರೂ ಶಿವರಾಮೇಗೌಡರು ಇಡೀ ಫ್ಯಾಮಿಲಿ ಬಂದಿದ್ದರು ನನ್ನ ಮದುವೆಗೆ. ಆಮೇಲೆ ಇಡೀ ಚಿಕ್ಕಣ್ಣ, ಕುರಿ ಪ್ರತಾಪ್ ಎಲ್ಲ 1 ವಾರಕ್ಕೆ ಮುಂಚೆ ಬಂದು ನನ್ನ ಜೊತೆ ಇದ್ದರು. ಚಿಕ್ಕಣ್ಣ ಅಂತೂ 1 ವಾರಕ್ಕೆ ಮುಂಚೆ ಇದ್ದರು, ಕುರಿ ಪ್ರತಾಪ್ 2-3 ದಿನಕ್ಕೆ ಮುಂಚೆ ಇದ್ದರು. ಇಡೀ ಟೀಮು, ಉದಯ TV, ಉದಯ ಕಾಮಿಡಿ, ಉದಯ ಮ್ಯೂಸಿಕ್ಕು, ಲೈವ್ ಇದ್ದಿದ್ದೆಲ್ಲ ಕ್ಯಾನ್ಸಲ್ ಅವತ್ತು ಇಲ್ಲ, TT ಮಾಡ್ಕೊಂಡು ಎಲ್ಲ ನಮ್ಮ ಮದುವೆಗೆ ಬಂದಿದ್ರು. ನಾವು ಬೇರೆ ಫಸ್ಟೇ ಬಾರಲ್ಲಿ ಇದ್ದಿದ್ದರಿಂದ ಬಾರ್ದು ಪಾರ್ಟಿ ಕೇಸೇ ತಗೊಂಡೋಗಿ ಅಲ್ಲಿ ಇಡೀ ಬಾರ ಶಿಫ್ಟಲ್ಗೆ PG ಇತ್ತದು, ಗೌರ್ಮೆಂಟ್ ಇದು ಏನಂತಾರದು, IB ಇಸ್ ಬಾರ್ ಮಾಡ್ಬಿಟ್ಟು ಎಲ್ಲ ಕಲಾವಿದ್ರು ನಾನು ಬಿಟ್ಬಿಟ್ಟಿದ್ದೆ. ಪಾಪ ನನ್ನ ಖುಷಿ ಪಡುವಂಥ ಹುಡುಗರುಗಳೆಲ್ಲ ಇದ್ರು ಒಂದಷ್ಟು ಜನ. ಈ ಕುವೆಂಪು ಮಂತ್ರಮಾಂಗಲ್ಯ, ಸರಳ ಮದುವೆ ಯಾವ ವರ್ಕೇ ಆಗಿಲ್ಲ ಅಲ್ಲಿ. ಫುಲ್ಲು ಡ್ಯಾನ್ಸ್ ಇಲ್ಲ ಆಯ್ತು, ಮಂತ್ರಮಾಂಗಲ್ಯ ಎಲ್ಲ ಶಾಸ್ತ್ರೋತ್ಸವವಾಗಿ ಎಲ್ಲ ಆಯ್ತು. ಇವರೆಲ್ಲ ನನಗೆ ಎಂಟರ್ಟೈನ್ಮೆಂಟ್ ಫುಲ್. ಎಲ್ಲರೂ ಬಂದವ್ರು ನಾನು ಚೆನ್ನಾಗಿ ನೋಡ್ಕೋಬೇಕಲ್ಲ ಸರ್. ಹಂಗಂತ ಇವ್ರು ಕುಡುಕರು ಅಂತನೂ ಅಲ್ಲ, ನಾನು ಎಣ್ಣೆ ಕುಡಿಸ್ಬೇಕು ಅಂತಲ್ಲ, ಬಂದವ್ರು ಗೆಸ್ಟ್ ಅತಿಥಿಗಳನ್ನ ನೋಡ್ಕೊಬೇಕಲ್ಲ. ಹಂಗೆ ನೋಡ್ಕೊಂಡೆ ಎಲ್ಲ ಡ್ಯಾನ್ಸ್ಗಳು ಮಾಡ್ಕೊಂಡು. ಕರಿಬಸವಯ್ಯ ಅವರು ಎಲ್ಲ ಒಂದು ಕಲಾವಿದರು ದಂಡು ಬಂದಿದ್ರು ನನ್ನ ಮದುವೆಗೆ. ಹಂಗೆ ಮದುವೆ ಆಯ್ತಾ ಸರ್. ಮದುವೆ ಆದಮೇಲೆ ಒಂದು ಮಗು ಆಗುತ್ತಲ್ಲ ಸರ್, 1 ವರ್ಷ. ಸೊ ಮಗು, ಅದನ್ನು ನನ್ನ ಮಗುನು ಬೇಡ ಅಂದೆ. ನೋಡಿ ಎಷ್ಟೋ ಜನ ನಾವೇನು ಅಂದರೆ
ಸರ್ ಒಂದು ಮಗು ಅಂತ ಗರ್ಭ ನಿಂತ ಮೇಲೆ ಸರ್ ಹಾಸ್ಪಿಟ್ಲ್ ಶುರುವಾಗುತ್ತೆ. ಆಮೇಲೆ 3 ತಿಂಗಳಾದ್ಮೇಲೆ ಓಡಾಡ್ಬಿಡಿ ಅಂತಾರೆ, ಖರ್ಚುಗಳು ಶುರುವಾಗ್ಬಿಡುತ್ತೆ. ಅದಕ್ಕೆ ಒಂದು 2 ವರ್ಷನಾದರೂ ಮಗು ಬೇಡ, ಆರಾಮಾಗಿ ಗಂಡ ಹೆಂಡತಿ ಎಂಜಾಯ್ ಮಾಡ್ಕೊಂಡು ಟ್ರಿಪ್ ಮಾಡ್ಕೊಂಡು ಇರಪ್ಪ ಅಂದರೆ ನಮ್ಮೂರ ಕಡೆ ಹೆಂಗಿದ್ರೆ ನಮ್ಮ ಅವ್ವಾರು ಇವರೆಲ್ಲ ಅಯ್ಯೋ ಇನ್ನೂ ಮಗು ಆಗಿಲ್ವಪ್ಪ ಅರ್ಕೆ ಕಟ್ಕೊಬತ್ತವ್ರೆ. ಇಲ್ಲಿ ಪ್ಲಾನಿಂಗಲ್ಲಿ ಇರೋದು ನಾವು ಅರ್ಕೆ ಕಟ್ಕೊಬರೋಕ್ಕೆ ಶುರು ಮಾಡಿಬಿಟ್ರು ಸರ್. ನಮ್ಮ ಪ್ರಾಬ್ಲಮ್ ಆಯ್ತತೆ. ಹ್ಞೂ ಸರ್, ನನಗೆ ಎಲ್ಲಿ ಬೇಜಾರಾಯಿತು ಒಂದು ಮಗು ಮಾಡ್ಕೊಂಬಿಡೋಣ ಅಂದರೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಸರ್ ಎಲ್ಲ ಊರಲ್ಲಿ. ಅಯ್ಯಪ್ಪನ ಮಲೆ ಶಬರಿಮಲೆಗೆ ನಮ್ಮೂರಲ್ಲಿ ಒಂದು ಟೀಮೇ ಇದೆ, ಅದು ಶಬರಿಮಲೆಗೆ. ನಾವು ಪ್ಲಾನಿಂಗಲ್ಲಿ ಇದ್ದೀವಿ 2 ವರ್ಷ ಆದಮೇಲೆ ಮಕ್ಳು ಮಾಡ್ಕೊಳ್ಳೋಣ ಆರಾಮಾಗಿರೋಣ ಅಂತ. ಈ ನಮ್ಮವಂಗೆ ಗೊತ್ತಿಲ್ಲ, ಅಷ್ಟರಲ್ಲಿ ಎಲ್ಲ ಊರಿಗೆ ಸುತ್ತ ದೇವರು ಅದು ಇದು ಅಂದ್ಕೊಂಡು. ಒಂದಿನ ನನಗೆ ಬೇಜಾರಾಗಿದ್ದೇನು ಅಂದರೆ 2 ಬೇಜಾರು. ಒಂದು ಕಾಲಭೈರವನ ದೇವಸ್ಥಾನ, ನಮ್ಮ ಮಿಸಸ್ ಮನೆ ದೇವರು, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪೂಜೆ ಮಾಡಿಸ್ಬಿಟ್ರೆ ಬೆಳಿಗ್ಗೆ 5 ಗಂಟೆಗೆ ನಮ್ಮ ದಿವಿನ ಕೂರಿಸಿ ಪಾಪ ಅವಳು ತಣ್ಣೀರು ಹಾಕಿ ಪೂಜೆ ಮಾಡೋದು ಮಗು ಆಗಿಲ್ಲ ಅಂತ. ನಾವು ಪ್ಲಾನಿಂಗಲ್ಲಿದ್ದೀವಿ ಸರ್, ಅದು ಇವ್ರಿಗೇನು ಗೊತ್ತಾಗಬೇಕು, ಇದು ಮಾಡ್ತಾವ್ರೆ. ಆಮೇಲೆ ಅಯ್ಯಪ್ಪನಿಗೆ ಮಾಲೆ ಹಾಕೊಂಡವ್ರು ಒಂದು 20-30 ಜನ ಗಂಡಸರು ನಮ್ಮೂರಲ್ಲಿ ಹೋಗ್ತಾರೆ, ಯಾವಾಗಲೂ ಹೋಗ್ತಾರೆ. ಟೀಮ್ ಅದು ಚೀಟಿ ಹಾಕ್ಬಿಟ್ಟಿರ್ತಾರೆ ಸರ್ ಅಯ್ಯಪ್ಪನಿಗೆ ಹೋಗೋ. ಅಲ್ಲಿ ಮಲಗಿಸ್ಬಿಟ್ಟು ರೋಡಲ್ಲಿ ಎಲ್ಲರ ಕೈಯಲ್ಲಿ ದಾಟ್ಸೋದು, ಅಯ್ಯಪ್ಪ ಮಗು ಕೊಡ್ತಾನೆ ಅಂತ. ದೇವ್ರಿದ್ದಾನೆ ಸರ್, ದೇವ್ರಿಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಓಕೆ ಅಂದರೆ ಈ ಮೂಢನಂಬಿಕೆಗಳು. ಕೊನೆಗೆ ಇವ್ರು ಇಷ್ಟು ಕಾಟ ಕೊಡ್ತಾರಲ್ಲಪ್ಪ ನನ್ನ ಹೆಂಡ್ತಿಗೆ ಯಾಕೆ ಬೇಕು ಗುರು ಒಂದು ಮಗು ಮಾಡ್ಕೊಂಬಿಡೋದ, ಒಂದು ಮಗು ಆಯ್ತು ಸರ್. ನೋಡಿ ಆಕ್ಚುಲಿ ಏನನ್ಸುತ್ತೆ ಗೊತ್ತಾ ನಿಮ್ಮ ತಾಯಿಗೆ, ಆಕ್ಚುಲಿ ಅಯ್ಯಪ್ಪ ಮಗು ಕೊಟ್ಟ ಅಂತ ಅನ್ಸ್ಬಿಡುತ್ತೆ. ಆ ಪೂಜೆ ಮಾಡಿದ ದಾಟಿದ್ಮೇಲೆ ಮಗು ಆಯ್ತಲ್ಲ. ಅದೇ ಅಲ್ಲ, ಈ ಕಾಟ ಹಿಂಗೆ ಕೊಡ್ತಾ ಇದ್ರಲ್ಲ ಅಂತ ನಾನು ಮಗು ಮಾಡ್ಕೊಂಡಿದ್ದು ಸರ್. ಅಯ್ಯೋ, ಅಲ್ಲಿ ಒಂದು ಮಗು ಮಾಡ್ಕೊಂಡ್ವಾ, ಆ ಮಗು ಅಂದಮೇಲೆ ಹಾಸ್ಪಿಟಲ್ ಖರ್ಚಾಯ್ತಾ, ಅಲ್ಲಿಂದ ಬರ್ತೀವಾ ಮಗು ಎಜುಕೇಷನ್ ಶುರುವಾಗುತ್ತೆ. ಅಂದರೆ ಮಗು ಆದಮೇಲೆ ಹಾಸ್ಪಿಟ್ಲ್ ಖರ್ಚಾಗುತ್ತೆ, ಆ ಮಗು ನೋಡ್ಕೊಳ್ಳೋದೇ ಆಗುತ್ತೆ. ಆಮೇಲೆ ನಮ್ಮ ಮನೆ ಖರ್ಚು ಬೆಂಗಳೂರು ಅಂದಮೇಲೆ ನಿಮ್ಗೆ ಗೊತ್ತು, ನಾವು ಕಾರ್ದಾಗ್ಬೋದು, ಬೈಕ್ದಾಗ್ಬೋದು, ಮತ್ತು ಮನೆ ಆಗ್ಬೋದು, ಬಾಡಿಗೆ ಆಗ್ಬೋದು, ಮನೆ ಮೇಂಟೈನ್ ಆಗ್ಬೋದು, ಇವೆಲ್ಲ ಹಿಂಗೆ ಕಲಾವಿದರಾಗಿ ಏನೇ ದುಡಿದ್ರು ದಿನಕ್ಕೆ ಕೆಂಪೇಗೌಡ 25,000 ಪೇಮೆಂಟ್ ತೊಗೊಂಡ್ರು ಸರ್. ಎಷ್ಟು ದಿನ ಆ್ಯಕ್ಟ್ ಮಾಡ್ತಾರೆ? ಪ್ರತಿಯೊಬ್ಬ ಕಲಾವಿದ್ರದ್ದು ಇದೇ ಕತೆ. 10 ದಿನ ಮಾಡಲ್ಲ ಸರ್, ಮಾಡಲ್ಲ. 5 ದಿನ ಮಾಡಿದ್ರು ಹೆಚ್ಚು. ತಿಂಗಳಲ್ಲಿ 10 ದಿನ ಸಿಕ್ಕಿದ್ರೆ ನಾವೆಲ್ಲ ಕಲಾವಿದ್ರು ಎಷ್ಟು ಪುಣ್ಯ ಗೊತ್ತಾ. ಆಮೇಲೆ ಡಬ್ಬಿಂಗ್ ಕೆಲಸಗಳು, ಮೀಟಿಂಗ್ ಕೆಲಸಗಳು, ಬ್ಯುಸಿಯಾಗಿ ಇರ್ತೀವಿ ಅಷ್ಟೇ. ಶೂಟಿಂಗ್ ಅಂತ ನಾವು 5-5 ದಿನ 6-6 ದಿನ ಮಾಡೋದಷ್ಟೇ ಸರ್. ಒಂದು ವಾರನೂ ಇಲ್ಲ. ಒಂದು ವಾರನೂ ಇಲ್ಲ. ಕಲಾವಿದ್ರ ಕಷ್ಟ ಸರ್. ಎಲ್ರಿಗೂ ಕೆಂಪೇಗೌಡ್ರಿಗೆ ಏನಪ್ಪ ಜನ ಹೆಂಗೆ ಲೆಕ್ಕ ಹಾಕ್ತಾರೆ ಗೊತ್ತಾ ಸರ್? 25,000 ಪೇಮೆಂಟು, 25 × 30 2.5 ಲಕ್ಷ, 6 ಲಕ್ಷ ದುಡಿತಾರೆ, 7 ಲಕ್ಷ ದುಡಿತಾರೆ. ನಮ್ಮ ಪರಿಸ್ಥಿತಿಗಳು ನಮಗೆ ಗೊತ್ತು ಸರ್. ಪ್ರತಿಯೊಬ್ಬ ಕಲಾವಿದ್ರಿಗೂ ಇದು ಗೊತ್ತು. ನನಗೆ ಕೆಂಪೇಗೌಡ ಹೇಳ್ತಿರೋ ಸತ್ಯ ಅಂತ. ಕೆಲಸ ಇದ್ದರೆ ನಾವು ರಾಜರು ಸರ್, ಕೆಲಸ ಇಲ್ದರೆ ಮನೇಲಿ ಬಿದ್ದಿರ್ತೀವಿ ಸರ್. ಆಮೇಲೆ ನಮ್ಮ ಕಷ್ಟನ ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಬಂದು ನಾನು ಸರ್ ಪರಮ್ ಸರ್ ಒಂದು 2,000 ರೂಪಾಯಿ ಕೊಡಿ ಸರ್ ಅಂತ ಕೇಳೋಕ್ಕಾಗಲ್ಲ. ಒಂದು 10,000 ಕೊಡಿ ಸರ್ ಅಂತ. ಯಾಕೆ ನೀವೇ ನಾನು ಹಿಂಗೆ ಲೆವೆಲಲ್ಲಿ ನೋಡ್ತಾ ಇರ್ತೀರಲ್ಲ ಕೆಂಪೇಗೌಡ್ರಿಗೆ ಏನು ಕಷ್ಟ ಅಂತ. ಅಂದರೆ ಎಲ್ಲ ಕಲಾವಿದ್ರು ಹಂಗೆ ನೋಡ್ತಿರ್ತಾರೆ. ಆಮೇಲೆ ಕೇಳಿದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಎಲ್ಪ್ ಮಾಡೋರಿಗಿಂತ ಹೆಚ್ಚಾಗಿ ಅಯ್ಯೋ ಕೆಂಪೇಗೌಡನ ಹೆಂಗಾಗ್ಬಿಟ್ಟವ್ರು ಅಂತ ಮಾತು ಶುರುವಾಗ್ಬಿಡುತ್ತೆ. ಸೊ ದೇವ್ರು ನಮ್ಗೆ ಅಷ್ಟೊಂದು ಕಷ್ಟ ಅಂತೂ ಕೊಟ್ಟಿಲ್ಲ. ಹೆಂಗೋ ಜೀವನ ಅಂತೂ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನೊಬ್ರ ಹತ್ರ ಕೇಳ್ದಂಗೆ ಅಷ್ಟು ಮಾಡಿಕೊಟ್ಟವ್ರೆ. ಹಾಗೇನು ಅಲ್ಲಿಗೆ ಬಂದು ಏನೂ ಮಾಡಿಲ್ಲ ಅಂತಾರಲ್ವ, ಅದಕ್ಕೆ ಈ ಥರದ್ದೆಲ್ಲ ಕಮಿಟ್ಮೆಂಟ್ಗಳಲ್ಲಿ ಸಿಗಾಕೊಂಡೆ ಸರ್ ನಾನು, ಒತ್ತಡಗಳಲ್ಲಿ. ಅದಾದಮೇಲೆ ಈ ಕೊರೋನಾ ಬಂದಮೇಲಂತೂ ಫುಲ್ಲು ಹೋಗಿ ಊರಲ್ಲೂ ಸೇರ್ಕೊಂಡ್ವಿ, ಹಿಂಗೆಲ್ಲ ಪ್ರಾಬ್ಲಮ್ಗಳಾಯಿತು. ಆಮೇಲೆ ಬಂದಮೇಲೆ ಏನಾಯಿತು, ಕಟ್ಲೆ ಅನ್ನೋ ಒಂದು ಕತೆ ಬರುತ್ತೆ, ಹೀರೋ ಮಾಡಿ ಅಂತ. ನಾನು ಈಗಲೇ ಕಷ್ಟದಲ್ಲಿದ್ದೀವಿ ಗುರು, ಇನ್ನೂ ಏನೂ ಮಾಡ್ಕೊಂಡಿಲ್ಲ. ದುಡ್ದಿದ್ದೆಲ್ಲ ಕಲಾ ಸರಸ್ವತಿ ದುಡ್ದಿದ್ದೆಲ್ಲ ಬೇರೆ ಹಿಂಗೆ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಹೀರೋ ಯಾಕೆ ಬೇಡ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತೀನಿ. ಆವಾಗ ಅವ್ರು ಸೀನ್ ಟು ಸೀನ್ ಹೇಳಿದಾಗ ಕತೆ ಚೆನ್ನಾಗಿರುತ್ತೆ ಸರ್, ಕಂಟೆಂಟ್ ಸೂಪರಾಗಿರುತ್ತೆ. ಆಗ ನಾನು ಡಿಸೈಡ್ ಮಾಡ್ತೀನಿ, ನಾನು ಕಾಮಿಡಿಯನ್ನಾಗಿ ತಾನೇ ಏನು ದೊಡ್ಡ ಲೆವೆಲ್ಲಾಗಿ ಹೋಗಿಲ್ವಲ್ಲ. ಸೊ ನೋಡೋಣ ಭಗವಂತ ಇದರಲ್ಲಿ ಏನೋ ಕಟ್ಲೆನೋ ಹೀರೋಗೆ ನನಗೇನಾದರೂ ಒಂದು ಸ್ಟಾರ್ ಕೊಡ್ಬೋದೇನೋ, ಹೀರೋಯಿಂದನೇ ನನಗೇನಾದ್ರು ಒಂದು ನೆಲೆ ಅನ್ನೋದಿರ್ಬೋದೇನೋ, ಒಂದು ಯೋಗ ಅನ್ನೋದಿರ್ಬೋದೇನೋ ಅಂತೇಳಿ ರಿಸ್ಕ್ ತೊಗೊಂಡು ಕಟ್ಲೆ ಮಾಡ್ತೀನಿ. ಒಳ್ಳೆ ಬಜೆಟಲ್ಲಿ ಸಿನಿಮಾ ಆಗುತ್ತೆ, ಒಂದು 2 ಕೋಟಿ ಒಳ್ಳೆ ಬಜೆಟಲ್ಲಿ ಸಿನಿಮಾ ಮಾಡ್ತಾರೆ ಪ್ರೊಡ್ಯೂಸರು. ಆರ್ಟಿಸ್ಟ್ಗಳು ತಬ್ಲಾನಾಣಿ ಅವರು, ಕರಿಸುಬ್ಬು ಅವರು, ಟೆನ್ನಿಸ್ಸು, ಗಣೇಶ್ ರಾವ್ ಅವರು, ಯತಿರಾಜ್ ಅವರು ಎಲ್ಲ ದೊಡ್ಡ ಹರ್ಷಿಕಾ ಪೂರ್ಣಚ್ಚ ಅವರು ಎಲ್ಲ ದೊಡ್ಡ ಆರ್ಟಿಸ್ಟ್ ಆಗ್ತೀವಿ. ತುಂಬ ಚೆನ್ನಾಗಾಗಿದೆ ಸಿನಿಮಾ. ಆಮೇಲೆ ನಾನು ಹೀರೋ ಅನ್ನೋದಕ್ಕಿಂತ ಎಲ್ಲರೂ ಹಿಂಗೆ ತೊಗೊಂಡೋಗೋರೆ, ಕತೆನೇ ಹೀರೋ. ಆಮೇಲೆ ಎಲ್ಲರೂ ಎತ್ಕೊಂಡು ಹೋಗ್ತಾರೆ ಸಿನಿಮಾ, ನಾನೊಬ್ಬ ಎತ್ಕೊಂಡು ಹೋಗೋದಲ್ಲ ಅಂತ. ಒಳ್ಳೆ ಸಿನಿಮಾ ಆಗಿದೆ. ಶಿರ್ಸಿ ಒಳ್ಳೊಳ್ಳೆ ಲೊಕೇಶನ್, ಗ್ರೀನರಿಲಿ ಶೂಟ್ ಮಾಡಿದ್ದೀವಿ. ಒಂದೊಳ್ಳೆ ಕಂಟೆಂಟ್, ಯೂತ್ಸ್ ಮೆಸೇಜ್ ಕೊಡೋ ಅಂಥ ಒಂದು ಒಳ್ಳೆ ಕಂಟೆಂಟ್ ಇದೆ. ಪ್ರತಿಯೊಬ್ಬ ಯೂತ್ಸು ನೋಡಬೇಕಾದಂಥ ಸಿನಿಮಾ ಇದು. ಯಾಕೆಂದರೆ ಪ್ರತಿಯೊಬ್ಬ ಯೂತ್ಸು ಅವನಿಗೆ ಗೊತ್ತಿಲ್ಲದೆ ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ, ಎಲ್ಲರೂ ಮಾಡ್ತಾರೆ ಅಂತಲ್ಲ, ಯಾರೋ ಮಾಡಿರ್ತಾರೆ, ಅಂಥದ್ದೊಂದು ಮೆಸೇಜ್ ಇದೆ. ಹಾಗಾಗಿ ನನಗೆ ನಂಬಿಕೆಯಿಂದ ಇದರಿಂದ ನನಗೇನೋ ಹೆಲ್ಪ್ ಆಗ್ಬೋದೇನೋ ಇದು ಅಂತ ರಿಸ್ಕ್ ತೊಗೊಂಡು ಸಿನಿಮಾ ಮಾಡಿಬಿಟ್ಟೆ ಸರ್. ಸಿನಿಮಾ ಮಾಡಿದೆ, ಸಿನಿಮಾ ಚೆನ್ನಾಗಾಯಿತು, ಎಲ್ಲ ಆಯಿತು. ರಿಲೀಸ್ ಸ್ವಲ್ಪ ಲೇಟ್ ಆಯಿತು ಕಾರಣಾಂತರದಿಂದ. 3 ವರ್ಷದ ಪ್ರಾಜೆಕ್ಟು ಸರ್, 3 ವರ್ಷದ ಪ್ರಾಜೆಕ್ಟು. ಕೊರೋನಾ ಆದಮೇಲೆ ಶುರುವಾಯಿತು. ಕೊರೋನಲ್ಲಿ ಎಲ್ಲ ಮಾತುಕತೆ ಆಯಿತು. ಕೊರೋನಾ ಆದಮೇಲೆ ಶುರು ಮಾಡಿದ್ವಿ.
ಒಂದೆರಡು ಶೆಡ್ಯೂಲ್ 3 ಶೆಡ್ಯೂಲ್ ಮಾಡ್ಕೊಂಡ್ವಿ, ಚೆನ್ನಾಗಿ ಮಾಡಿದ್ವಿ, ಸಿನಿಮಾ ಸಕ್ಕತ್ತಾಗಿ ಮಾಡಿದ್ವಿ, ಚೆನ್ನಾಗಾಗಿದೆ. ಬಟ್ ರಿಲೀಸ್ ಲೇಟ್ ಆಯಿತು. ಕೆಂಪೇಗೌಡ ಹೀರೋ ಆಗಿದ್ದಾನೆ, ಕರೆಯೋದು ಒಂದಷ್ಟು ಜನ ಬಿಟ್ಟರು. ಕೆಂಪೇಗೌಡರು ಹೀರೋ ಆಗಿದ್ದಾರೆ, ಹೆಂಗೆ ಕರೆಯೋದು? ಹಂಗಾರೆ ಸತ್ಯ ಆಗ್ತಾ ಇದೆ ಸರ್, ಸತ್ಯ ಆಗೋಯ್ತು. ನಾನು ಈ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್ ಬಿಟ್ಟರು, ಬರಲಿಲ್ಲ ಸಿನಿಮಾ. ನಾನು 3 ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು ಸರ್. ಯಾವುದು ಬರಲಿಲ್ಲ. ನಾನೇ ಕೇಳೋಕ್ಕೆ ಶುರು ಮಾಡಿದೆ ಪರಿಚಯ ಇರೋರಿಗೆ, ಸರ್ ಯಾಕೆ ಅವರು ಸ್ಕ್ರಿಪ್ಟ್ನ ಫೋಟೋ ತೆಗೆದು ಕಳಿಸೋರು, ನೋಡಿ ಕೆಂಪೇಗೌಡರು ನಿಮಗೆ ಬರೆದಿದ್ದು ಈ ಪಾತ್ರ, ನೀವು ಹೀರೋ ಆಗಿದ್ದೀರಾ, ಸಿನಿಮಾ ಮಾಡ್ತಾಯಿದ್ದೀರಾ, ನಮ್ಮ ಸಾಂಗ್ ಇದು ಏನೋ ಟೀಸರ್ ರಿಲೀಸ್ ಮಾಡಿಬಿಡ್ತೀವಿ ಸ್ಟಾರ್ಟಿಂಗೆ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ ಸಿನಿಮಾ, ನಿಮ್ಮನ್ನ ಹೆಂಗೆ ನಾನು ಕಾಮಿಡಿ ಕರೀಲಿ, ಏನಾರು ಅನ್ಕೊಂಬಿಟ್ರೆ ನೀವು ಅಂತ. ಸರ್ ನಾನು ಕಲಾವಿದ ಸರ್, ನಾನು ಯಾಕೆ ಏನಾರು ಅನ್ಕೋತೀನಿ, ಪಾತ್ರ ಮಾಡೋಕ್ಕೆ ನಾನು ರೆಡಿ ಅಂತ ನಾನು ಹೇಳ್ತಾಯಿದ್ರು. ಅವರು ಇಲ್ಲ, ಅವರು ಕರೆಯೋಕ್ಕೆ ರೆಡಿ ಇಲ್ಲ ಅಂದರೆ ಅವ್ರಿಗೆ ಒಂಥರ ಮುಜುಗರ, ಹಿಂಗೆ ಆಗೋಯ್ತು ಸರ್. ನನಗೆ ಕೆಲಸಗಳು ಸಿಕ್ಕಲಿಲ್ಲ, ತುಂಬ ಕಷ್ಟ ಆಯಿತು. ಮನೆ ಮೇಂಟನ್ನು, ಕಮಿಟ್ಮೆಂಟ್ಗಳು ಮಾಮೂಲಿ ನಡೀತಾ ಹೋಗಬೇಕು. ಇಲ್ಲಿ ಇದು ರಿಲೀಸು ಆಗಲಿಲ್ಲ, ಲೇಟ್ ಆಗ್ತಾಯಿದೆ. ಸೊ ಇಷ್ಟು ಪ್ರಾಬ್ಲಮ್ಗಳಾಯಿತು. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲನೂ ಚೆನ್ನಾಗಿ ಆಗ್ತಾಯಿದೆ, ಆಗೋದೆಲ್ಲ ಒಳ್ಳೆಯದಕ್ಕೆ, ಲೇಟ್ ಆದ್ರೂ ಚೆನ್ನಾಗಿ ಆಗ್ತಾಯಿದೆ. ಬಟ್ ನನ್ನ ಪರಿಸ್ಥಿತಿ ಏನು? ನಾನು ಪ್ರೊಡ್ಯೂಸರ್ ದುಡ್ಡು ಕೇಳೋಕ್ಕಾಗಲ್ಲ, ಬೇರೆ ಕರೀತಾ ಇಲ್ಲ. ಇತ್ತಾಗ ಉದಯ ಕಾಮಿಡಿ ಬಿಟ್ಟೆ, ನಾನು ಹೀರೋ ಆದ ತಕ್ಷಣ ಉದಯ ಕಾಮಿಡಿ ಬಿಟ್ಬಿಟ್ಟೆ. ಅದೊಂದು ಮೇಜರ್, ನಾನೇ ಬಿಟ್ಬಿಟ್ಟೆ. ಅದೊಂದು ಮೇಜರ್ ತಪ್ಪಾಗ ಚಿಕ್ಕಣ್ಣವ್ರನ್ನ ಚಾನಲ್ ತೆಗೆದಾಕ್ತು, ನಾನೇ ಬಿಟ್ಬಿಟ್ಟೆ. ಅವ್ರನ್ನ ಚಾನಲ್ ತೆಗೆದಾಕಿದ್ಮೇಲೆ ಅವ್ನ ಲೆಕ್ಕ ಬಂದ್ಬಿಡ್ತು. ನಾನು ಬಿಟ್ಟ ಮೇಲೆ ಮತ್ತೆ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ಟೆ ನಾನು. ಇಲ್ಲಿ ಹಿಂಗಾಗೋಯ್ತು. ಇದು ನನಗೆ ತುಂಬ ಕಷ್ಟ ಆಗೋಯ್ತು. ಈಗ ಫೈನಲಿ ಒಂದಷ್ಟು ಜನ ನಾನೇ ಭೇಟಿ ಮಾಡ್ಕೊಂಡು ಮಾಡಿದ್ಮೇಲೆ ಈಗ ಸಾಲಗಾರರ ಸಹಕಾರ ಸಂಘ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮತ್ತು ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಕಾಮಿಡಿಯನ್ನಾಗಿ ಮಾಡ್ತಾಯಿದ್ದೀನಿ. ನಾನು ಕಟ್ಲೆ ಹೀರೋ ಆದ್ರೂ, ಕತೆ ಹೀರೋ ಅದು, ಕಟ್ಲೆ ನಾನು ಸಿನಿಮಾ ಹೀರೋ ನಾನಲ್ಲ. ಒಂದು ದೊಡ್ಡ ಕೆಲಸ ಮಾಡಿದ್ದೇನೆ ಅಷ್ಟೇ ಕೆಂಪೇಗೌಡ ಅಂತ ಹೇಳ್ಕೊತೀನಿ. ಸಿನಿಮಾ ನೋಡಿದ್ರಿಗೂ ಅದು ಗೊತ್ತಾಗುತ್ತೆ, ಗಿಲ್ಡಪ್ ಇಲ್ಲ, ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿ ಮಾಡೋರಪ್ಪ ಕೆಂಪೇಗೌಡರು, ಡಿಫ್ರೆಂಟಾಗಿ ನಾನು ನೋಡ್ತಾರೆ ಅಷ್ಟೇ. ಹಂಗಾಗಿ ನನಗೆ ತುಂಬ ನಂಬಿಕೆ ಇದೆ ಜನರ ಮೇಲೆ. ಏನೋ ನಮ್ಮ ಡಾಲಿ ಸರ್ ಹೇಳ್ತಾರಲ್ಲ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನನ್ನ ಕಷ್ಟನೂ ಇಷ್ಟಿದೆ, ನಾನು ರಿಯಲ್ಲಾಗಿ ಬಡವನೇ. ಆಮೇಲೆ ಟ್ಯಾಲೆಂಟ್ ಇದೆ ಅಂತ, ಟ್ಯಾಲೆಂಟ್ ಇರೋರು ಬೆಳಿಬೇಕು ಅಂತ ರಾಜ್ ಬಿ ಶೆಟ್ಟಿ ಅವ್ರು ಹೇಳ್ತಾರೆ. ಸೊ ಟ್ಯಾಲೆಂಟು ಇದೆ ನನಗೆ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನನ್ನ ಇಷ್ಟು ದಿನ ಟ್ಯಾಲೆಂಟ್ ಇಲ್ಲ ಅಂದರೆ ನೀವು ಯಾಕೆ ಇಷ್ಟು ವರ್ಷ ನನ್ನ ಬೆಳೆಸ್ಕೊಂಬರ್ತಿದ್ರಿ? ಎರಡೂ ಇದೆ. ದಯವಿಟ್ಟು ಕಟ್ಲೆ ಫೆಬ್ರವರಿ 6th ರಿಲೀಸ್ ಆಗುತ್ತೆ. ದಯವಿಟ್ಟು ನಿಮ್ಮ ಆಶೀರ್ವಾದ ಇರಲಿ. ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ, ದಯವಿಟ್ಟು ನೀವು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ